ಅನುಭವ ಮಾಡಿ. ಮಸ್ತಕದ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುತ್ತಿರುವಂತಹ ಚೇತನ ಶಕ್ತಿ ಆತ್ಮ ಜ್ಯೋತಿ ನಾನಾಗಿದ್ದೇನೆ. ನಾನೊಂದು ಅದ್ಭುತ ಶಕ್ತಿಯಾಗಿದ್ದೇನೆ. ನಾನು ಸ್ವಯಂ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಮಸ್ತಕದಿಂದ ಶಾಂತಿಯ ಪ್ರಕಂಪನ ನನ್ನ ಶರೀರದ ಈ ಶಾಂತಿಯ ಅದ್ಭುತ ಶಕ್ತಿಯ ಕಿರಣ ನನ್ನ ಶರೀರದ ಅಂಗ ಅಂಗದಲ್ಲಿ ಸಮಾವೇಶ ಆಗಿದೆ. ಶಾಂತಿಯ ಈ ಅದ್ಭುತ ಶಕ್ತಿಯ ಕಿರಣ ನನ್ನ ಶರೀರದಲ್ಲಿರುವ ರೋಗವನ್ನು ಸಮಾಪ್ತಿ ಮಾಡಿದೆ. ನಾನು ಆರೋಗ್ಯವಂತ ಆತ್ಮನಾಗಿದ್ದೇನೆ. ಶಾಂತಿಯ ಶಕ್ತಿಯ ಕಿರಣ ನನ್ನ ಮನಸ್ಸಿನಲ್ಲಿ ಸಮಾವೇಶ ಆಗಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ತನುವು ಶಾಂತವಾಗಿದೆ. ನಾನು ಸ್ವಯಂ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ರಿಟ್ರೀಟ್ ಆಗಿ ಈ ದಿನ ನಾವು ಭಗವದ್ಗೀತೆಯ ಸಾರ ಚಿಂತಾಮುಕ್ತ ಜೀವನ ಮತ್ತು ಬಂಧನ ಮುಕ್ತ ಜೀವನಕ್ಕೆ ಆಧಾರ ಹಾಗೂ ಶಿವಶರಣರ ಶಿವಯೋಗದ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಕೂತ್ಕೊಂಡಿದ್ದೇವೆ. ನಾವೆಲ್ಲರೂ ಭಗವದ್ಗೀತೆಯನ್ನು ಅನೇಕ ವರ್ಷಗಳಿಂದ ಓದ್ತಾ ಇದ್ದೇವೆ ಮತ್ತು ಹೇಳ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಭಗವದ್ಗೀತೆ ಹಿಂದೂ ಧರ್ಮದ ಬಹಳಷ್ಟು ಪ್ರಮುಖ ಧರ್ಮಶಾಸ್ತ್ರ ಆಗಿದೆ. ಅದರಲ್ಲೂ ಕೂಡ ಭಗವದ್ಗೀತೆ ಸರ್ವಶಾಸ್ತ್ರಗಳಿಗೂ ಕೂಡ ಶಿರೋಮಣಿಯಾಗಿದೆ. ಭಗವದ್ಗೀತೆ ದೇವತಾ ಧರ್ಮದ ಧರ್ಮಶಾಸ್ತ್ರ ಆಗಿದೆ. ಯಾಕೆಂದರೆ ಕೇವಲ ಭಗವದ್ಗೀತೆಯಲ್ಲಿ ಮಾತ್ರ ಭಗವಾನ್ ವಾಚಿದೆ, ಅಂದರೆ ಪರಮಾತ್ಮನ ವಾಣಿ ಬೇರೆ ಯಾವ ಶಾಸ್ತ್ರದಲ್ಲೂ ನಮಗೆ ಸಿಗಲ್ಲ. ಭಗವದ್ಗೀತೆಯ ಒಂದೊಂದು ಶ್ಲೋಕದ ಮೇಲೇನಿದೆ ಭಗವಾನ್ ವಾಚ್, ಅಂದರೆ ಸ್ವಯಂ ಭಗವಂತ ನುಡಿಸಿರುವಂತಹ ವಾಣಿ ಭಗವದ್ಗೀತೆಯಲ್ಲಿ ಇದೆ. ಆ ಭಗವದ್ಗೀತೆಯಲ್ಲಿ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಏನಿದೆ ಪರಿಹಾರ ಇದೆ. ನಾವೆಲ್ಲರೂ ಅನೇಕ ಮಹಾತ್ಮರ ಬಗ್ಗೆ ಕೇಳಿದ್ದೀವಿ. ಅದರಲ್ಲೂ ಕೂಡ ಗಾಂಧೀಜಿ ಯಾವಾಗಲೂ ಭಗವದ್ಗೀತೆಯನ್ನು ಓದ್ತಾ ಇದ್ರು. ಗಾಂಧೀಜಿ ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು, ನನ್ನ ಜೀವನದಲ್ಲಿ ಯಾವಾಗಾದರೂ ಸಮಸ್ಯೆ ಬಂದರೆ ಭಗವದ್ಗೀತೆಯ ಯಾವುದಾದ್ರೂ ಒಂದು ಪೇಜನ್ನು ಓಪನ್ ಮಾಡಿದರೆ ಆ ಪೇಜ್ನಲ್ಲಿ ನನಗೇನು ಸಿಗ್ತದೆ, ನನ್ನ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅಂತ ಗಾಂಧೀಜಿ ಯಾವಾಗಲೂ ಹೇಳ್ತಾ ಇದ್ರು. ಈ ರೀತಿ ಅನೇಕ ಮಹಾತ್ಮರು ಹೇಳ್ತಾರೆ. ನಾವೆಲ್ಲರೂ ಅನೇಕ ವರ್ಷದಿಂದ ಗೀತೆಯನ್ನು ಕೇಳ್ತಾ ಇದ್ದೀವಿ ಅಥವಾ ಓದ್ತಾ ಇದ್ದೀವಿ. ನಿಮ್ಮಲ್ಲಿ ಅನೇಕರು ಕೇಳಿದ್ದೀರಾ ಮತ್ತು ಓದಿದ್ದೀರಾ. ನಿಮ್ಮೆಲ್ಲರಿಗೂ ನಿಮ್ಮ ಎಲ್ಲ ಸಮಸ್ಯೆಗೂ ಗೀತೆಯಲ್ಲಿ ಪರಿಹಾರ ಸಿಕ್ಕಿದೆನಾ? ಗಾಂಧೀಜಿ ಹೇಳ್ತಾ ಇದ್ರು, ನನ್ನ ಸಮಸ್ಯೆಗೆ ನನಗೆ ಪರಿಹಾರ ಸಿಗ್ತದೆ ಅಂತ. ನಿಮಗೆ ಸಿಕ್ಕಿದೆನಾ? ವರ್ತಮಾನ ಸಮಯದಲ್ಲಿ ನಾವು ಪ್ರತಿದಿನ
ಗೀತಾ ಜ್ಞಾನವನ್ನು ಕೇಳ್ತಾ ಇದ್ರು, ಓದ್ತಾ ಇದ್ರು, ನಮಗೇನು ಸಿಗ್ತಾ ಇಲ್ಲ, ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದರೆ, ನೀವು ಯಾವಾಗ ಸತ್ಸಂಗಕ್ಕೆ ಹೋಗಿ ಕೂತ್ಕೊಳ್ತೀರೋ ಅಲ್ಲಿ ಯಾರು ಭಗವದ್ಗೀತೆಯನ್ನು ಓದಿ ಹೇಳ್ತಾರೋ ಅವರು ಓದಬೇಕಾದ್ರೆ ಒಂದೊಂದು ಶ್ಲೋಕವನ್ನು ಓದಿ ಅರ್ಥವನ್ನು ಹೇಳಬೇಕಾದ್ರೆ ಪರಮಾತ್ಮ ಅರ್ಜುನನಿಗೆ ಹೇಳಿತ್ತು. ಪ್ರತಿಯೊಂದು ಮಾತನ್ನು ಯಾರಿಗೆ ಹೇಳಿತ್ತು? ಪರಮಾತ್ಮ ಅರ್ಜುನನಿಗೆ ಹೇಳಿತ್ತು ಅಂತ ಅವ್ರು ಏನು ಮಾಡ್ತಾರೆ? ಗೀತೆಯನ್ನು ಓದ್ತಾರೆ. ಅವ್ರು ಓದಿದ ಮೇಲೆ ಕೇಳುವಂತಹ ನಾವು ಏನು ಕೇಳ್ತೀವಿ? ಪರಮಾತ್ಮ ಯಾರಿಗೆ ಹೇಳಿತ್ತು? ಅರ್ಜುನನಿಗೆ ಹೇಳಿತ್ತು. ಪರಮಾತ್ಮ ಅರ್ಜುನನಿಗೆ ಹೇಳಿತ್ತು. ಪೂರ್ಣ ಓದಿ ಮುಗೀತದೆ. ಓದಿ ಮುಗಿದು ಬುಕ್ಕನ್ನು ಮುಚ್ಚಿಟ್ಟು ಹೋಗಬೇಕಾದ್ರೆ ಯಾರು ಓದ್ತಾ ಇದ್ದಾರೋ ಅವರು ತಿಳ್ಕೊಳ್ತಾರೆ, ಇದರಲ್ಲಿ ಪರಮಾತ್ಮ ಒಂದು ಮಾತನ್ನು ನನಗೆ ಹೇಳಿದ, ಎಲ್ಲ ಹೇಳಿದ್ಯಾರಿಗೆ? ಅರ್ಜುನನಿಗೆ ಅಂದ್ಕೊಂಡು ಅವರು ಬುಕ್ ಮುಚ್ಚಿಟ್ಟು ಹೋಗ್ತಾರೆ. ಯಾರೆಲ್ಲ ಗೀತೆಯನ್ನು ಕೇಳ್ತಾ ಇದ್ದಾರೋ ಅವರು ಏನು ಅನ್ಕೊಳ್ಳೋ ಕೇಳ್ತಾರೆ? ಇದ್ಯಾವುದು ನನಗಲ್ಲ, ಇದೆಲ್ಲ ಪರಮಾತ್ಮ ಅರ್ಜುನನಿಗೆ ಹೇಳಿತ್ತು ಅಂತ ಅವರು ಕೇಳಿ ವಾಪಸ್ ಮನೆಗೆ ಹೋಗ್ತಾರೆ. ನಾವೆಲ್ಲರೂ ಗೀತೆಯಲ್ಲಿ ಪರಮಾತ್ಮ ಹೇಳಿರೋ ಪ್ರತಿಯೊಂದು ಮಾತು ಅರ್ಜುನನಿಗೆ ಅಂತ ತಿಳ್ಕೊಂಡಿರೋದಕ್ಕೆ ನಮಗೆ ನಮ್ಮ ಸಮಸ್ಯೆಗೆ ಏನು ಸಿಗ್ತಾ ಇಲ್ಲ? ಪರಿಹಾರ ಸಿಗ್ತಾ ಇಲ್ಲ. ಒಂದು ವೇಳೆ ಪರಮಾತ್ಮ ಕೇವಲ ಅರ್ಜುನನಿಗಷ್ಟೇ ಹೇಳಿದ್ದಿದ್ರೆ ಮಹಾಭಾರತ ಯುದ್ಧ ಮುಗಿದ ಮೇಲೆ ಆಗ್ಬಿಡ್ಬೇಕಿತ್ತು, ಆ ಗೀತೆ ಅಂತ್ಯ ಆಗಬೇಕಿತ್ತು. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಏನಿದೆ? ಭಗವದ್ಗೀತೆ ಇದೆ. ಪ್ರತಿಯೊಬ್ಬರು ಓದ್ತಿದ್ದಾರೆ ಅಂದರೆ ಕೇವಲ ಒಬ್ಬ ಅರ್ಜುನನಿಗೆ ಪರಮಾತ್ಮ ಏನು ಮಾಡಿಲ್ಲ? ಗೀತೆಯನ್ನು ನುಡಿಸಿಲ್ಲ. ನಮ್ಮೆಲ್ಲರಿಗೋಸ್ಕರ ಏನು ಮಾಡಿದ್ದಾರೆ? ನುಡಿಸಿದ್ದಾರೆ. ಅದಕ್ಕೆ ಕೇಳಬೇಕಾದ್ರೆ ಫಸ್ಟ್ ಏನು ನೆನಪಿರಬೇಕು? ಯಾರಿಗೆ ಹೇಳ್ತಾ ಇದ್ದಾರೆ? ಪರಮಾತ್ಮ ನನಗೆ ಹೇಳ್ತಾ ಇದ್ದಾರೆ ಅಂತ ನಾವು ಕೇಳಿದರೆ ನಮ್ಮ ಸಮಸ್ಯೆಗೆ ಏನು ಸಿಗ್ತದೆ? ಪರಿಹಾರ ಸಿಗ್ತದೆ. ಇನ್ನು ನಾವು ಭಗವದ್ಗೀತೆಯ ಬಗ್ಗೆ ಗೊತ್ತಿದೆ ನಮ್ಮೆಲ್ಲರಿಗೂ. ಯಾವಾಗ ಪರಮಾತ್ಮ ಗೀತೆಯನ್ನು ನುಡಿಸಿದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಭಗವದ್ಗೀತೆಯ 1ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಧೃತರಾಷ್ಟ್ರ ಸಂಜಯನನ್ನ ಕೇಳ್ತಾರೆ, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುತ್ಸವಃ ಮಾಮಾಕಃ ಪಾಂಡವಶ್ಚೈವ ಕಿಮಕುರ್ವತಿ ಸಂಜಯ ಅಂತ. ಅಂದರೆ ಧರ್ಮಕ್ಷೇತ್ರ ಆಗಿದ್ದಂತಹ ಭಾರತ ಭೂಮಿ ಮಹಾಭಾರತ ಯುದ್ಧದ ಸಮಯದಲ್ಲಿ ಏನಾಗಿತ್ತು? ಕುರುಕ್ಷೇತ್ರ ಆಗಿತ್ತು. ಆ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಅಂದರೆ ಕೌರವರು ಮತ್ತು ಪಾಂಡವರು ಏನನ್ನ ಮಾಡ್ತಾ ಇದ್ದಾರೆ ಅಂತ ಧೃತರಾಷ್ಟ್ರ ಸಂಜಯನನ್ನ ಕೇಳ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಲ್ಲಿ ಕೌರವರು ಮತ್ತು ಪಾಂಡವರು ಕುರುಕ್ಷೇತ್ರದಲ್ಲಿ ಏನು ಮಾಡ್ತಾ ಇದ್ರು? ಯುದ್ಧ ಮಾಡ್ತಾ ಇದ್ರು. ಯಾಕೆ ಮಾಡ್ತಾ ಇದ್ರು ಅಂದರೆ ರಾಜ್ಯಕ್ಕೋಸ್ಕರ, ಭೂಮಿಗೋಸ್ಕರ ಕೌರವರು ಮತ್ತು ಪಾಂಡವರು ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡ್ತಾ ಇದ್ರು. ವರ್ತಮಾನ ಸಮಯದಲ್ಲಿ ನಾವೆಲ್ಲರೂ ನಮ್ಮ ಜೀವನವನ್ನು ಒಮ್ಮೆ ನೋಡಿಕೊಂಡ್ರೆ ಅಲ್ಲಿ ಕೌರವರು ಪಾಂಡವರು ಸಹೋದರರು, ಅಣ್ಣ ತಮ್ಮ, ಆದರೆ ಏನು ಮಾಡ್ತಾ ಇದ್ದಾರೆ? ರಾಜ್ಯಕ್ಕೋಸ್ಕರ, ಭೂಮಿಗೋಸ್ಕರ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಿಮ್ಮನ್ನು ನೀವು ನೋಡಿಕೊಂಡ್ರೆ ಇವತ್ತು ನಮ್ಮ ಪರಿವಾರದಲ್ಲಿ ಅಣ್ಣ ತಮ್ಮ, ಅಣ್ಣ ತಂಗಿ ಪರಸ್ಪರ ಹೊಡೆದಾಡ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ? ಅದೇ ಭೂಮಿಗೋಸ್ಕರ, ಅದೇ ಆಸ್ತಿಗೋಸ್ಕರ ಹೊಡೆದಾಡ್ತಾ ಇಲ್ಲ. ಎಲ್ಲರೂ ಹೊಡೆದಾಡ್ತಾ ಇದ್ದಾರೆ ಅಂದರೆ ನಮ್ಮ ಜೀವನದಲ್ಲೂ ಯುದ್ಧ ನಡೀತಾ ಇದೆ. ಅಲ್ಲೂ ಅವರು ಭೂಮಿಗೋಸ್ಕರ, ರಾಜ್ಯಕ್ಕೋಸ್ಕರ ಹೊಡೆದಾಡ್ತಾ ಇದ್ರು. ಇಲ್ಲೂ ನಾವೇನ್ ಮಾಡ್ತಾ ಇದ್ದೀವಿ? ಅದೇ ಭೂಮಿಗೋಸ್ಕರ, ಅದೇ ರಾಜ್ಯಕ್ಕೋಸ್ಕರ ಹೊಡೆದಾಡ್ತಾ ಇದ್ದೀವಿ, ಜಗಳ ಮಾಡ್ತಾ ಇದ್ದೀವಿ. ಯಾರ ಜೊತೆ ಮಾಡ್ತಿದ್ದೀವಿ? ಬೇರೆಯವ್ರ ಜೊತೆಗಲ್ಲ, ನಮ್ಮ ಪರಿವಾರದವ್ರ ಜೊತೆಗೆ ನಾವೇನ್ ಮಾಡ್ತಾ ಇದ್ದೀವಿ? ಜಗಳವನ್ನ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಮಹಾಭಾರತದಲ್ಲಿ ಕೇಳಿದ್ವಿ, ಶ್ರೀಕೃಷ್ಣ ಯುದ್ಧ ನಡೀಬಾರ್ದು ಅಂತ ಹೇಳಿ ದುರ್ಯೋಧನನ ಹತ್ರ ಶಾಂತಿಯ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಹೋದಾಗ ಶ್ರೀಕೃಷ್ಣ ದುರ್ಯೋಧನನಿಗೆ ಹೇಳಿದರು, ಪಾಂಡವರಿಗೆ ಕೇವಲ 5 ಹಳ್ಳಿ ಕೊಟ್ಬಿಡು, ನಾವೇನು ಮಾಡೋದಿಲ್ಲ, ಯುದ್ಧವನ್ನು ಮಾಡೋದಿಲ್ಲ ಅಂತ ಶ್ರೀಕೃಷ್ಣ ಹೇಳಿದರು. ಆಗ ದುರ್ಯೋಧನ ಹೇಳಿದ, 5 ಹಳ್ಳಿ ಅಲ್ಲ, ಒಂದು ಸೂಜಿಯಷ್ಟು ಜಾಗನೂ ನಾನೇನು ಮಾಡಲ್ಲ, ಪಾಂಡವರಿಗೆ
ಕೊಡಲ್ಲ ಅಂತ ಹೇಳಿದ್ರು. ಅವಾಗ ಏನು ನಡೀತು? ಮಹಾಭಾರತ ಯುದ್ಧ ನಡೀತು ಅಂತ ನಾವು ಕೇಳ್ತೀವಿ. ಅದೇ ರೀತಿ ಇವತ್ತು ನಾವೆಲ್ಲರೂ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಆಸ್ತಿ ಕೊಡಬೇಕಾದ್ರೆ ನಿಮ್ಮ ಅಣ್ಣನಿಗೂ ನಿಮ್ಮ ಅಕ್ಕನಿಗೂ ಸ್ವಲ್ಪ ಜಾಸ್ತಿ ಕೊಟ್ಟು ನಿಮಗೆ ಸ್ವಲ್ಪ ಕಡಿಮೆ ಕೊಟ್ಟರೆ ಪರವಾಗಿಲ್ಲ ಅಂತೀರ? ಏನಂತೀರ? ಅವರಿಗೆ ಎಷ್ಟು ಕೊಟ್ಟಿದ್ದೀರೋ ಅಷ್ಟು ನಮಗೂ ಬೇಕು ಅಂತೀರ? ನೀವು ಕೇಳಿದ ಮೇಲೆ ಅವ್ರು ಕೊಡಲಿಲ್ಲ ಅಂದರೆ ಕೋರ್ಟಿಗೆ ಹೋಗ್ತೀರ. ಕೋರ್ಟಿಗೆ ಹೋಗಿ ಅಲ್ಲೇನು ಮಾಡ್ತೀರ? ಕೇಸ್ ಹಾಕಿ ಹೊಡೆದಾಡ್ತಾ ಇರ್ತೀರ. ಬರೀ 1 ಸ್ಕ್ವೇರ್ ಫೂಟ್ ಭೂಮಿಗೋಸ್ಕರ 30 ವರ್ಷ 40 ವರ್ಷದವರೆಗೂ ದುರ್ಯೋಧನ ಏನು ಮಾಡ್ದ? ಒಂದು ಸೂಜಿಯಷ್ಟು ಭೂಮಿ ಕೊಡಲ್ಲ ಅಂತ ಹೇಳಿ ಹೇಳ್ದ. ಹಾಗೆ ನಾವೇನು ಮಾಡ್ತೀವಿ? 1 ಸ್ಕ್ವೇರ್ ಫೂಟ್ ಭೂಮಿ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀವಿ? ಕೋರ್ಟಿಗೆ ಹೋಗಿ 30-40 ವರ್ಷ ಆದರೂ ಕೋರ್ಟಲ್ಲಿ ಫೈಟ್ ಮಾಡ್ತಾನೆ ಇರ್ತೀವಿ. ಕೊನೆಗೆ ಯಾರಾದರೂ ಹೇಳ್ತಾರೆ, ಯಾಕೆ ಈ ರೀತಿ ಮಾಡ್ತೀರಾ? ಹೊಂದಾಣಿಕೆ ಮಾಡ್ಕೊಳ್ಳಿ, ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂದರೆ ಏನಂತೀರ? ನನಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಮಾತ್ರ ಸಿಗಬಾರ್ದು ಅಂತೀವೋ ಅನ್ನೋದಿಲ್ಲ. ಯಾರಿಗೆ ಸಿಗಬಾರ್ದು ಅಂತಿದ್ದೀವಿ? ಬೇರೆ ಯಾರಿಗೂ ಅಲ್ಲ, ನಮ್ಮ ಪರಿವಾರದವರಿಗೆ ನನಗೆ ಸಿಗದೇ ಇದ್ರೂ ಅವ್ರಿಗೆ ಸಿಗಬಾರ್ದು ಅಂತ ಇದ್ದೀವಿ ಅಂದರೆ ನಾವು ಅದೇ ಆಸ್ತಿಗೋಸ್ಕರ ಹೊಡೆದಾಡ್ತಾ ಇದ್ದೀವಿ. ದುರ್ಯೋಧನನು ಏನಂದ? ಪಾಂಡವರಿಗೆ ಏನೂ ಸಿಗಬಾರ್ದು, ಎಲ್ಲ ಯಾರಿಗೆ ಸಿಗಬೇಕು? ನನಗೇ ಸಿಗಬೇಕು ಅಂದ. ಈಗ ನಾವು ಏನಂತಿದ್ದೀವಿ? ಎಲ್ಲ ನಮಗೇ ಸಿಗಬೇಕು ಅಂತ ಪರಸ್ಪರ ಹೊಡೆದಾಡ್ತಾ ಇದ್ದೀವಿ. ಅಂದರೆ ಎಲ್ಲರ ಜೀವನದಲ್ಲೂ ವರ್ತಮಾನ ಸಮಯದಲ್ಲಿ 2 ಪ್ರಕಾರದ ಯುದ್ಧ ನಡೀತಾ ಇದೆ. ಒಂದು ಸಂಬಂಧಿಗಳ ಮಧ್ಯದಲ್ಲಿ ಹಣಕ್ಕೋಸ್ಕರ ಆಸ್ತಿಗೋಸ್ಕರ ಯುದ್ಧ ನಡೀತಾ ಇದೆ. ಇನ್ನೊಂದು ನಮ್ಮ ಮನಸ್ಸಿನ ಒಳಗಡೆನೆ ಒಂದು ಯುದ್ಧ ನಡೀತಾ ಇದೆ. ಅದು ಯುದ್ಧ ಯಾವುದು? ಒಳ್ಳೆಯ ವಿಚಾರಕ್ಕೂ ಕೆಟ್ಟ ವಿಚಾರಕ್ಕೂ ಒಳಗಡೆ ಒಂದು ಸಂಘರ್ಷ ನಡೀತಾ ಇದೆನೋ? ಮನಸ್ಸಿನಲ್ಲಿ ಒಂದು ವಿಚಾರ ಹೇಳ್ತದೆ, ಎಲ್ಲರಿಗೂ ಒಳ್ಳೆಯದನ್ನ ಮಾಡು, ಎಲ್ಲರಿಗೂ ಸುಖವನ್ನ ಕೊಡುವಂತ. ಇನ್ನೊಂದು ವಿಚಾರ ಹೇಳ್ತದೆ, ಅವ್ರು ನಿನಗೆ ಕೆಟ್ಟದ್ದು ಮಾಡಿದ್ದಾರೆ ಅಂದರೆ ನೀನು ಯಾಕೆ ಅವರಿಗೆ ಒಳ್ಳೇದು ಮಾಡ್ತೀಯ? ಅವ್ರು ಕೆಟ್ಟದ್ದು ಮಾಡಿದ್ದಾರೆ ಅಂದರೆ ನೀವೇನು ಮಾಡೋದು? ನೀನು ಅವರಿಗೆ ಕೆಟ್ಟದ್ದನ್ನೇ ಮಾಡುವಂತ ಇನ್ನೊಂದು ವಿಚಾರ ಹೇಳ್ತದೆ. ಅವಾಗ ಒಳಗಡೆ ಏನು ನಡೀತಾ ಇರ್ತದೆ? ಯುದ್ಧ ನಡೀತಾ ಇದೆ. ಹಗಲು ರಾತ್ರಿ ನಮ್ಮ ಮನಸ್ಸಿನ ಒಳಗಡೆ ವಿಚಾರಗಳ ಘರ್ಷಣೆ, ವಿಚಾರಗಳ ಸಂಘರ್ಷ ನಡೀತಾನೆ ಇದೆ, ವಿಚಾರಗಳ ಯುದ್ಧ. ಇವತ್ತು ನಮ್ಮ ಮನಸ್ಸು ಅಶಾಂತ ಯಾಕಾಗಿದೆ? ಒಳಗಡೆ ಏನು ಯುದ್ಧ ನಡೀತಾ ಇದೆಯಲ್ಲ, ಆ ಯುದ್ಧದ ಕಾರಣ ಏನಾಗಿದೆ? ನಮ್ಮ ಮನಸ್ಸು ಅಶಾಂತ ಆಗಿದೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಅರ್ಜುನ ಬಹಳ ವರ್ಷದಿಂದ ಯುದ್ಧ ಮಾಡಬೇಕು ಅಂತ ತಯಾರಿ ಮಾಡಿಕೊಂಡು ಯುದ್ಧದ ಭೂಮಿಗೆ ಹೋದ ತಕ್ಷಣ ತನ್ನ ಸಂಬಂಧಿಗಳನ್ನು ನೋಡಿ, ನಾನು ಯುದ್ಧ ಮಾಡಿಬಿಟ್ರೆ ಇವರೆಲ್ಲರೂ ಸಾಯ್ತಾರೆ, ನನ್ನ ಸಂಬಂಧಿಗಳು ಸಾಯ್ತಾರೆ ಅಂತ ಹೇಳಿ ಮೋಹಕ್ಕೆ ವಶನಾಗಿ ಸಂಬಂಧಿಗಳು ಸಾಯ್ತಾರಲ್ಲ ಅಂತ ಚಿಂತೆಯನ್ನು ಮಾಡ್ತಾ ಅರ್ಜುನ ಹೇಳ್ತಾನೆ, ನಾನು ಯುದ್ಧವನ್ನು ಮಾಡಲ್ಲ, ನಾನು ಯುದ್ಧ ಮಾಡಿದರೆ ಯಾರು ಸಾಯ್ತಾರೆ? ನನ್ನ ಸಂಬಂಧಿಗಳು ಸಾಯ್ತಾರೆ ಅಂತ ಶಸ್ತ್ರಗಳನ್ನು ಕೆಳಗಡೆ ಇಟ್ಟು ದುಃಖಿಯಾಗಿ ಚಿಂತೆ ಮಾಡ್ತಾ ಅರ್ಜುನ ಕುತ್ಕೊಂಡ್ಬಿಡ್ತಾನೆ. ನಾನೇನು ಮಾಡಲ್ಲ, ಯುದ್ಧವನ್ನು ಮಾಡಲ್ಲ ಅಂತ ಚಿಂತೆ ಮಾಡ್ತಾ ಕೊಡ್ತಾನೆ. ಯಾವಾಗ ಅರ್ಜುನ ಚಿಂತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೋ ಆಗ ಭಗವದ್ಗೀತೆಯಲ್ಲಿ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ, ಅಸೋಚ್ಯಾನನ್ವ ಶೋಚಸ್ವ ಪ್ರಜ್ಞಾವಾದಶ್ಚ ಭಾಷಸೆ ಗತಾಶೂನಗತಾ ಶೂನ್ಯಶ್ಚ ನಾನು ಶೋಚಂತಿ ಪಂಡಿತ. ಅಂದರೆ ಒಂದು ಕಡೆ ನೀನು ಪಂಡಿತರಂತೆ ಮಾತಾಡ್ತಾ ಇದೀಯ, ಇನ್ನೊಂದು ಕಡೆ ಶೋಕವನ್ನು ಪಡ್ತಾ ಇದೆಯಾ, ದುಃಖ ಪಡ್ತಾ ಇದೆಯಾ, ಚಿಂತೆಯನ್ನು ಮಾಡ್ತಾ ಇದೆಯಾ. ನೀನು ಯಾರ ಬಗ್ಗೆ ಚಿಂತೆ ಮಾಡ್ತಾ ಇದೆಯೋ ಮೊದಲು ಅವರು ನಿನ್ನ ಚಿಂತೆಗೆ ಯೋಗ್ಯ ಇದ್ದಾರಾ ಅಂತ ನೋಡ್ಕೋ ಅಂತ ಯಾರು ಹೇಳ್ತಾರೆ? ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ, ಯಾರ ಬಗ್ಗೆ ನೀನು ಚಿಂತೆ ಮಾಡ್ತಾ ಇದೆಯೋ ಅವ್ರು ನಿನ್ನ ಚಿಂತೆಗೆ ಯೋಗ್ಯ ಇದ್ದಾರ. ಜ್ಞಾನಿಗಳು ಬದುಕಿರೋರ ಬಗ್ಗೆನೂ ಚಿಂತೆ ಮಾಡಲ್ಲ, ಸತ್ತೋರ ಬಗ್ಗೆನೂ ಚಿಂತೆಯನ್ನ ಮಾಡಲ್ಲ ಅಂತ ಹೇಳಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ. ಅರ್ಜುನನಿಗೆ ಹೇಳಿದ್ದೇನು, ನೀನು ಯಾರ ಬಗ್ಗೆ ಚಿಂತೆ ಮಾಡ್ತಿದ್ದೀಯೋ ಮೊದಲು ಅವರು ನಿನ್ನ ಚಿಂತೆಗೆ ಯೋಗ್ಯ ಇದ್ದಾರ ನೋಡು ಅಂತ ಹೇಳಿ ಯಾರು ಹೇಳಿದರು? ಪರಮಾತ್ಮ ಹೇಳಿದರು. ಇವತ್ತು ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಮಾಡ್ತಾ ಇದ್ದೀರಿ? ಚಿಂತೆ ಮಾಡ್ತಿದ್ದೀರೋ ಮಾಡ್ತಾ ಇದ್ದೀರಿ? ಯಾರಾದರೂ ಒಬ್ರು ಚಿಂತೆ ಮಾಡದೇ ಇರೋರು ಕೂತ್ಕೊಂಡಿದ್ದೀರಾ? ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಹಗಲು ರಾತ್ರಿ ಚಿಂತೆಯನ್ನು ಮಾಡ್ತಾ ಇದ್ದೀರಾ. ಯಾರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ? ನಮ್ಮ ಜೀವನದಲ್ಲಿ 2 ಪ್ರಕಾರದ ವ್ಯಕ್ತಿಗಳಿದ್ದಾರೆ. ಒಬ್ಬರು
ಸದಾ ನಮಗೆ ಒಳ್ಳೆಯದನ್ನು ಮಾಡೋರು, ನಮಗೆ ಸುಖವನ್ನು ಕೊಡೋರು. ಇನ್ನೊಬ್ಬರು ಯಾವಾಗಲೂ ನಮಗೆ ಕೆಟ್ಟದ್ದನ್ನು ಮಾಡೋರು, ನಮಗೆ ಮೋಸ ಮಾಡೋರು, ಕಷ್ಟ ಕೊಡೋರು, ದುಃಖ ಕೊಡೋರು. ಇವರಿಬ್ಬರಲ್ಲಿ ನೀವು ಯಾರ ಬಗ್ಗೆ ಚಿಂತೆ ಮಾಡ್ತಿದ್ದೀರಾ? ಒಂದು ಸೆಕೆಂಡ್ ನೆನಪು ಮಾಡ್ಕೊಂಡು ನೋಡ್ಕೊಳ್ಳಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಒಳ್ಳೇದು ಮಾಡೋರ ಬಗ್ಗೆ ಚಿಂತೆ ಮಾಡ್ತಿದ್ದೀರೋ, ಕೆಟ್ಟದ್ದು ಮಾಡೋರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ? ಯಾರ ಬಗ್ಗೆ ಚಿಂತೆ ಮಾಡ್ತಿದ್ದೀವಿ ನಾವು? ಯಾರು ಒಳ್ಳೇದು ಮಾಡ್ತಿದ್ದಾರೋ ಅವ್ರ ಬಗ್ಗೆ ನಾವು ಯಾರು ಚಿಂತೆ ಮಾಡ್ತೀವಿ. ಯಾಕೆ? ನಮಗೆ ಗೊತ್ತು ಅವ್ರು ಒಳ್ಳೇದು ಮಾಡೇ ಮಾಡ್ತಾರೆ, ಅವ್ರು ನಮಗೆ ಸುಖನೇ ಕೊಡ್ತಾರೆ, ಒಳ್ಳೇದನ್ನೇ ಮಾಡ್ತಾರೆ ಅಂತ ಗೊತ್ತು. ಅದಕ್ಕೆ ಅವ್ರ ಬಗ್ಗೆ ನಾವೇನು ಮಾಡಲ್ಲ, ಚಿಂತೆ ಮಾಡಲ್ಲ. ಇನ್ನು ಯಾರ ಬಗ್ಗೆ ಮಾಡ್ತೀವಿ? ಯಾರು ಕೆಟ್ಟದ್ದು ಮಾಡ್ತಿದ್ದಾರೋ, ದುಃಖ ಕೊಡ್ತಿದ್ದಾರೋ, ಮೋಸ ಮಾಡ್ತಿದ್ದಾರೋ, ಕಷ್ಟ ಕೊಡ್ತಿದ್ದಾರೋ ಅವ್ರ ಬಗ್ಗೆ ಏನು ಮಾಡ್ತಿದ್ದೀವಿ? ಚಿಂತೆ ಮಾಡ್ತಿದ್ದೀವಿ. ಅದಕ್ಕೆ ಪರಮಾತ್ಮ ಏನು ಹೇಳಿದ್ದು? ನೀನು ಯಾರ ಬಗ್ಗೆ ಚಿಂತೆ ಮಾಡ್ತಿದ್ದೀಯೋ ಅವರು ನಿನ್ನ ಚಿಂತೆಗೆ ಯೋಗ್ಯ ಇದ್ದಾರ. ನಿಮಗೆ ಕೆಟ್ಟದ್ದು ಮಾಡ್ತಿರೋರು, ಮೋಸ ಮಾಡ್ತಿರೋರು, ದುಃಖ ಕೊಡ್ತಿರೋರು ನಿಮ್ಮ ಚಿಂತೆಗೆ ಯೋಗ್ಯ ಇದ್ದಾರ? ಯೋಗ್ಯ ಇಲ್ಲ ಅಂದ್ರೆ ಯಾಕೆ ಮಾಡ್ತೀರ? ಅವ್ರಿಗೆ ಯೋಗ್ಯ ಇಲ್ಲ ಅಂದಮೇಲೆ ಅವ್ರ ಬಗ್ಗೆ ಚಿಂತೆ ಮಾಡಬೇಕಾ? ಉದಾಹರಣೆಗೆ ತಂದೆ ತಾಯಿ ಮಕ್ಕಳನ್ನ ಬಹಳ ಪ್ರೀತಿಯಿಂದ ಬೆಳೆಸ್ತಾರೆ, ಸಾಕ್ತಾರೆ. ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರಿಗೊಂದು ಒಳ್ಳೆ ಜಾಬ್ ಸಿಕ್ಕ ಮೇಲೆ, ಒಳ್ಳೆ ಫ್ಯಾಮಿಲಿ ಸಿಕ್ಕ ಮೇಲೆ ತಂದೆ ತಾಯಿಯನ್ನು ಬಿಟ್ಟು ತಾವು ಸಪ್ರೇಟಾಗಿ ಹೋಗಿ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಇಬ್ಬರೇ ಮನೇಲಿರುವಂತಹ ತಂದೆ ತಾಯಿ ಹಗಲು ರಾತ್ರಿ ತಮ್ಮನ್ನು ಬಿಟ್ಟು ಹೋದಂತಹ ಮಗನ ಬಗ್ಗೆನೇ ಚಿಂತೆ ಮಾಡಿ ಮಾಡಿ ದುಃಖ ಪಡ್ತಿರ್ತಾರೋ ಪಡೋದಿಲ್ಲ? ತಂದೆ ತಾಯಿ ಏನು ಮಾಡ್ತಿದ್ದಾರೆ? ಬಿಟ್ಟು ಹೋದಂತಹ ಮಗನ ಬಗ್ಗೆ ಚಿಂತೆ ಮಾಡಿ ದುಃಖ ಪಡ್ತಿದ್ದಾರೆ. ಯಾವ ತಂದೆ ತಾಯಿ ಬಿಟ್ಟು ಹೋದಂತಹ ಮಗನ ಬಗ್ಗೆ ಚಿಂತೆ ಮಾಡ್ತಿದ್ದಾರೋ ಆ ಮಗ ಆ ತಂದೆ ತಾಯಿಯ ಚಿಂತೆಗೆ ಯೋಗ್ಯ ಇದ್ದಾನ? ತಂದೆ ತಾಯಿಯ ಕಷ್ಟದ ಸಮಯದಲ್ಲಿ ಯಾವ ಮಗ ತಂದೆ ತಾಯಿಯನ್ನು ಬಿಟ್ಟು ಹೋಗಿದ್ದಾನೋ ಆ ಮಗ ತಂದೆ ತಾಯಿಯ ಚಿಂತೆಗೆ ಯೋಗ್ಯ ಇಲ್ಲ ಅಂತಿದೆ. ಆ ತಂದೆ ತಾಯಿಯವ್ರ ಬಗ್ಗೆ ಚಿಂತೆ ಮಾಡಬೇಕಾ? ಮಾಡಬಾರ್ದು. ಹಾಗೆ ಯಾರ್ಯಾರು ಯೋಗ್ಯರಿಲ್ವೋ ಅವ್ರ ಬಗ್ಗೆ ಏನು ಮಾಡಬೇಡಿ, ಎಂದೂ ಚಿಂತೆಯನ್ನ ಮಾಡಬೇಡಿ. ನಾವು ಚಿಂತೆ ಮಾಡ್ತಿರೋದೇ ಯಾರ ಬಗ್ಗೆ? ಯಾರು ಯೋಗ್ಯರಿಲ್ವೋ ಅವ್ರ ಬಗ್ಗೆನೇ ಏನು ಮಾಡ್ತಾ ಇದ್ದೀವಿ? ಚಿಂತೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಶಿವಶರಣರು ಹೇಳ್ತಾರೆ, ಬಡತನಕ್ಕೆ ಉಣುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಮಡದಿಯ ಚಿಂತೆ, ಮಡದಿಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಸಾವಿನ ಚಿಂತೆ. ಇಂತಿ 10 ಹಲವಾರು ಚಿಂತೆಯಲ್ಲಿರುವವರನ್ನ ಕಂಡೆ, ನಿಮ್ಮ ಚಿಂತೆಯಲ್ಲಿರುವವರನ್ನ ಒಬ್ಬರನ್ನು ಕಾಣಲಿಲ್ಲ ಅಂತ ಯಾರು ಹೇಳ್ತಾರೆ? ಶಿವಶರಣರು ಹೇಳ್ತಾರೆ. ಯಾರಿಗೆ ಬಡತನ ಇರ್ತದೋ, ಊಟ ಇರೋದಿಗೋ ಅವ್ರಿಗೇನು ಚಿಂತೆ? ಊಟದ ಚಿಂತೆ. ಊಟ ಇದೆ ಅಂದರೆ ಬಟ್ಟೆ ಇಲ್ಲ ಅಂದ್ರೆ ಅವ್ರಿಗೇನು ಚಿಂತೆ? ಬಟ್ಟೆ ಚಿಂತೆ. ಬಟ್ಟೆ ಸಿಕ್ಕ ಮೇಲೆ ಏನು ಮಾಡೋದು? ಕೂಡಿ ಇಡುವಂತಹ ಚಿಂತೆ. ಈ ರೀತಿ ಒಂದೊಂದು ಚಿಂತೆ ಒಬ್ಬೊಬ್ಬರ ಜೀವನದಲ್ಲಿದೆ. ಈಗ ನಿಮ್ಮಲ್ಲಿ ಇಲ್ಲಿ ಕುತ್ಕೊಂಡಿರೋರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ನಾಳೆ ಬೆಳಗ್ಗೆ ಊಟಕ್ಕೆ ಏನು ಮಾಡಲಿ ಅಂತ ಚಿಂತೆ ಇದೆನಾ? ಒಬ್ಬರಿಗೆ ಯಾರಿಗಾದ್ರೂ ನಾಳೆ ಬೆಳಗ್ಗೆ ಊಟಕ್ಕಿಲ್ಲ ನನಗೆ ಅನ್ನೋ ಚಿಂತೆ ಇದೆನಾ? ಯಾರಿಗೂ ಊಟಕ್ಕೆ ಏನಿದೆ ಏನು ಅಂತ ಚಿಂತೆ ಇಲ್ಲ. ನಿಮಗೆ 1 ವರ್ಷ ಆದರೂ ಊಟಕ್ಕೆ ಎಷ್ಟು ಬೇಕು ಅಷ್ಟು ವ್ಯವಸ್ಥೆ ಇದೆ ಅಂದರೆ ನೀವು ಯಾವುದು ಚಿಂತೆ ಮಾಡ್ತಿಲ್ಲ, ಊಟಕ್ಕೋಸ್ಕರ ಚಿಂತೆ ಮಾಡ್ತಿಲ್ಲ. ಯಾರ್ಯಾರಿಗೆ ನಾಳೆ ಏನು ಬಟ್ಟೆ ಹಾಕೊಳ್ಳಿ ಅಂತ ಚಿಂತೆ? ಎಲ್ಲರ ಹತ್ರನೂ ಬಟ್ಟೆ ಇದೆ, ಅದಕ್ಕೆ ಯಾರಿಗೂ ಯಾವ ಚಿಂತೆ ಇಲ್ಲ. ನಾಳೆ ಬಟ್ಟೆ ಏನು ಅಂತ ಚಿಂತೆನೂ ನಮಗೆ ಯಾರಿಗೂ ಇಲ್ಲ. ಮತ್ತು ನಮ್ಮ ಚಿಂತೆ ಯಾವುದಕ್ಕೆ? ಊಟನೂ ಇದೆ, ಬಟ್ಟೆನೂ ಇದೆ, ಇರ್ಲಿಕ್ಕೆ ಒಂದು ಮನೆನೂ ಇದೆ, ನಮ್ಮನ್ನು ವಿಚಾರಿಸ್ಲಿಕ್ಕೆ 4 ಜನ ಸಂಬಂಧಿಗಳು ಇದ್ದಾರೆ. ಮತ್ತೇನು ಚಿಂತೆ ಮಾಡ್ತಿದ್ದೀವಿ ನಾವು? ನಾವೇನು ಚಿಂತೆ ಮಾಡ್ತಿದ್ದೀವಿ? ಏನು ಚಿಂತೆ ಮಾಡ್ತಿದ್ದೀವಿ? ಕೂಡಿಡುವ ಚಿಂತೆ. ಏನು ಚಿಂತೆ ಅಂದರೆ, ಒಬ್ಬ ಬಹಳ ದೊಡ್ಡ ಶ್ರೀಮಂತ ಹಗಲು ರಾತ್ರಿ ಚಿಂತೆ ಮಾಡ್ತಿದ್ದ. ಒಂದು ದಿನ ಅವನ ಸ್ನೇಹಿತ ಕೇಳ್ದ, ಯಾಕೆ ಇಷ್ಟು ದುಡ್ಡಿದ್ರು ಹಗಲು ರಾತ್ರಿ ಚಿಂತೆ ಮಾಡ್ತೀಯ ಅಂತ. ಅದಕ್ಕೆ ಆ ಶ್ರೀಮಂತ ಹೇಳ್ದ, ನನ್ನ ಹತ್ರ ಎಷ್ಟು ಸಂಪತ್ತಿದೆ ಅಂದರೆ ನನ್ನ 11ನೇ ಪೀಳಿಗೆ 12ನೇ ಪೀಳಿಗೆಯವರು ಆರಾಮಾಗಿರಬಹುದು, 13, 14ನೇ ಪೀಳಿಗೆಯವರಿಗೆ ಏನೂ ಇಲ್ವಲ್ಲ ಅಂತ ಏನು ಮಾಡ್ತಿದ್ದೀನಿ? ಚಿಂತೆ ಮಾಡ್ತಾ ಇದ್ದೀನಿ ಅಂತ. ಹಾಗೆ ಇವತ್ತು ನಮ್ಮ ಚಿಂತೆ ಯಾವುದು? ಇವತ್ತೇನು ಇಲ್ಲ ಅಂತ ನಮ್ಮ ಚಿಂತೆ ಅಲ್ಲ,
ಮುಂದೆ ಇವತ್ತು ನಿಮಗೆ ಸಣ್ಣ ಮಕ್ಕಳು ಇರ್ತಾರೆ, 18 ವರ್ಷ ಆದಮೇಲೆ ಆ ಮಕ್ಕಳಿಗೆ ಏನು ಅಂತ ಯಾವತ್ತು ಚಿಂತೆ ಮಾಡ್ತಿದ್ದೀರಾ? ಇವತ್ತೇ ಚಿಂತೆ ಮಾಡ್ತಿದ್ದೀರಾ. ಇವತ್ತು ಆ ಚಿಂತೆ ಮಾಡಿ ಇವತ್ತೇನು ಖುಷಿಯಿಂದ ಇರಬೇಕು ಆ ಖುಷಿಯನ್ನು ಏನು ಮಾಡ್ಕೊಳ್ತಾ ಇದ್ದೀವಿ? ಕಳ್ಕೊಳ್ತಾ ಇದ್ದೀವಿ. ನೀವು ಎಷ್ಟೊಂದು ಪಕ್ಷಿಗಳನ್ನು ದಿನ ನೋಡ್ತೀರಾ. ಪಕ್ಷಿ ಹಸಿವಾದಾಗ ಒಂದು ಮರದ ಹತ್ರ ಹೋಗ್ತದೆ, ಆ ಮರದ ತುಂಬ ಹಣ್ಣಿರ್ತದೆ. ಪಕ್ಷಿ ಏನು ಮಾಡ್ತದೆ? ತನಗೆ ಎಷ್ಟು ಹಣ್ಣು ಬೇಕು ಅಷ್ಟೇ ತಿಂತದೆ, ಒಂದು ಹಣ್ಣನ್ನು ಪೂರ್ತಿ ತಿನ್ನಲ್ಲ. ಹೊಟ್ಟೆ ತುಂಬಿದ ಮೇಲೆ ಯಾವುದಾದ್ರೂ ಪಕ್ಷಿ ನಾಳೆ ಒಂದು ಸ್ವಲ್ಪ ಹಣ್ಣು, ಮುಂದಿನ ವಾರದವರೆಗೂ ಆಗೋಷ್ಟು ಹಣ್ಣು ತಗೊಂಡು ಹೋಗ್ಬಿಡೋಣ, ಯಾಕಂದ್ರೆ ಮರದ ತುಂಬ ಏನಿದೆ ಹಣ್ಣಿದೆ, ತಗೊಂಡೋಗಿ ಸ್ಟಾಕ್ ಮಾಡ್ಕೊಳ್ಳೋಣ ಅಂತ ಯಾವುದಾದ್ರೂ ಒಂದು ಪಕ್ಷಿ ಹಣ್ಣನ್ನು ತಗೊಂಡೋಗಿ ಗೂಡಲ್ಲಿ ಸ್ಟಾಕ್ ಮಾಡಿಕೊಂಡಿದ್ದೀರಾ? ಯಾವ ಪಕ್ಷಿನೂ ನೆಕ್ಸ್ಟ್ ಹೊತ್ತಿಗೆ ಏನು ಅಂತ ಏನು ಮಾಡಲ್ಲ, ಚಿಂತೆ ಮಾಡಲ್ಲ. ಎಷ್ಟೊಂದು ಪ್ರಾಣಿಗಳನ್ನು ನೋಡ್ತೀವಿ. ಪ್ರಾಣಿ ಹಸಿವಾದಾಗ ಹುಲ್ಲನ್ನು ತಿಂತದೆ, ನೆಕ್ಸ್ಟ್ ಹೊತ್ತಿಗೆ ಸ್ವಲ್ಪ ಹುಲ್ಲನ್ನು ಸಂಗ್ರಹ ಮಾಡೋಣ ಅಂತ ಸಂಗ್ರಹ ಮಾಡ್ತದ. ನೆಕ್ಸ್ಟ್ ಹೊತ್ತಿಗೆ ಪ್ರಾಣಿಗಳಿಗೇನಿಲ್ಲ, ಚಿಂತೆ ಇಲ್ಲ. ಪಕ್ಷಿಗಳಿಗೆ ಚಿಂತೆ ಇಲ್ಲ. ಅದಕ್ಕೆ ಅವೆಲ್ಲ ಹೇಗಿದ್ದಾವೆ? ಖುಷಿಯಿಂದ ಇದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ? 20 ವರ್ಷ ಬಿಟ್ಟೇನು, 30 ವರ್ಷ ಬಿಟ್ಟೇನು ಅಂತ ಇವತ್ತು ಚಿಂತೆ ಮಾಡ್ತಾ ಇವತ್ತೇನು ನಾವು ಖುಷಿಯಿಂದ ಇರಬೇಕು ಆ ಖುಷಿಯನ್ನು ಏನು ಮಾಡ್ಕೊಳ್ತಾ ಇದ್ದೀವಿ? ಕಳ್ಕೊಳ್ತಾ ಇರ್ತೀವಿ. 20 ವರ್ಷದ ನಂತರ ನಾವಿರ್ತೀವೋ ಇಲ್ವೋ ಗೊತ್ತಿಲ್ಲ. ಯಾರಿಗೋಸ್ಕರ ನಾವು ಕಷ್ಟಪಡ್ತಿದ್ದೀವೋ ಅವ್ರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ನಾವೇನು ಮಾಡ್ತಿದ್ದೀವಿ? ಇವತ್ತೇ ಅದರ ಚಿಂತೆಯಲ್ಲಿ ವರ್ತಮಾನದ ಖುಷಿಯನ್ನು ಏನು ಮಾಡ್ಕೊಂಡಿದ್ದೀವಿ? ಕಳ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಚಿಂತೆ ಮಾಡೋದಿದ್ರೆ ಯಾರು ಮಾಡಬೇಕು? ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಯಾವುದೇ ವಸ್ತು ವ್ಯಕ್ತಿಯ ಚಿಂತೆಯನ್ನು ಮಾಡಬಾರದು ಅಂತ ಯಾರು ಹೇಳ್ತಾರೆ? ಶರಣರು ಹೇಳ್ತಾರೆ. ವರ್ತಮಾನ ಸಮಯದಲ್ಲಿ ಈ ಚಿಂತೆಯ ಕಾರಣ ನಮ್ಮೆಲ್ಲರ ಮನಸ್ಸಿನಲ್ಲೂ ಏನಾಗಿದೆ? ಅಶಾಂತಿ ಜಾಸ್ತಿ ಆಗಿದೆ. ನಾವೆಲ್ಲರೂ ಏನು ಮಾಡ್ತಿದ್ವಿ? ಶಾಂತಿಗೋಸ್ಕರ ಹುಡುಕ್ತಾ ಇದ್ದೀವಿ. ಶಾಂತಿಗೋಸ್ಕರ ಹುಡುಕ್ತಾ ಇದ್ದೀವಿ. ಎಲ್ಲಿ ಹುಡುಕ್ತಾ ಇದ್ದೀವಿ ಅಂದರೆ, ಕೆಲವರು ವಸ್ತುಗಳಲ್ಲಿ ಶಾಂತಿಯನ್ನು ಹುಡುಕ್ತಿದ್ದಾರೆ. ಅಂದರೆ ನಾನು ಖುಷಿಯಲ್ಲಿರಬೇಕು, ನಾನು ಶಾಂತಿಯಲ್ಲಿರಬೇಕು ಅಂದರೆ ನನ್ನ ಹತ್ರ ಇಂಥದ್ದೊಂದು ವಸ್ತು ಇರಬೇಕು. ಅಂದರೆ ನಾನು ಖುಷಿಯಲ್ಲಿರ್ಬೇಕಂದ್ರೆ ನಾನೊಂದು ಸ್ವಂತ ಮನೆ ಕಟ್ಕೊಳ್ಬೇಕು. ಸ್ವಂತ ಮನೆ ಕಟ್ಟೋವರೆಗೂ ಏನಿಲ್ಲ, ಶಾಂತಿ ಇಲ್ಲ, ಖುಷಿ ಇಲ್ಲ. ಮನೆ ಕಟ್ಟಾದ್ಮೇಲೆ ಆ ಮನೆ ಒಳಗಡೆ ಇರೋರಿಗೆಲ್ಲ ಖುಷಿ ಇದೆನಾ? ಸ್ವಂತ ಮನೇಲಿ ಇರೋರಿಗೆ ಸ್ವಂತ ಮನೆ ಕಟ್ಟ ಆ ಮನೇಲಿ ಇರೋರು ಹೇಳ್ತಾರೆ ಇನ್ನೂ ಏನಿಲ್ಲ, ನಮಗೆ ಶಾಂತಿ ಸಿಕ್ಕಿಲ್ಲ, ಖುಷಿ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತ ಮತ್ತೇನು ವಿಚಾರ ಮಾಡ್ತಾರೆ? ಮನೆ ಏನೋ ಕಟ್ಟಿದ್ವಿ, ಮನೇಲಿ ಒಳ್ಳೊಳ್ಳೆ ಫರ್ನಿಚರ್ ಇಲ್ಲ. ಒಳ್ಳೊಳ್ಳೆ ಫರ್ನಿಚರ್ ತಂದ್ರೆ ಏನು ಮಾಡ್ಬೋದು? ನಾವು ಖುಷಿಯಿಂದ ಇರಬಹುದು. ಮತ್ತೆ ಕಷ್ಟಪಟ್ಟು ಏನು ಮಾಡ್ತೀರಾ? ಫರ್ನಿಚರ್ ತಂದು ಹಾಕ್ತೀರಾ, ಫರ್ನಿಚರ್ ಮೇಲೆ ಕೂತ್ಕೊಳ್ತೀರಾ, ಸೋಫಾದ ಮೇಲೆ ಕೂತ್ಕೊಂಡು ನೋಡಿದ್ರು ಮತ್ತೇನಿಲ್ಲ, ಶಾಂತಿನೂ ಇಲ್ಲ, ಖುಷಿನೂ ಇಲ್ಲ. ಮತ್ತೇನು ವಿಚಾರ ಮಾಡ್ತೀರಾ? ಇನ್ನೂ ಏನೋ ಕೊರತೆ ಇದೆ, ಒಂದು ಒಳ್ಳೆ ಗಾಡಿ ಬೇಕು, ಗಾಡಿ ತಗೊಂಡ್ರೆ ನಮಗೇನು ಸಿಗ್ತದೆ? ಖುಷಿ ಸಿಗ್ತದೆ. ಈ ರೀತಿ ಒಂದು ವಸ್ತು ಆದಮೇಲೆ ಇನ್ನೊಂದು ವಸ್ತು, ಇನ್ನೊಂದಾದ್ಮೇಲೆ ಈ ರೀತಿ ಇಚ್ಛೆಗಳ ಹಿಂದೆ ಹೋಗ್ತಾ ಇರೋ ನಾವು ವಸ್ತುಗಳಲ್ಲಿ ಶಾಂತಿಯನ್ನು ಹುಡುಕ್ಲಿಕ್ಕೆ ಹೋದರೆ ಎಂದೂ ನಮಗೆ ಶಾಂತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜಡ ವಸ್ತು ಚೈತನ್ಯ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಜಡ ವಸ್ತು ನಮಗೆ ಶಾಂತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಆ ವಸ್ತುವಿನಲ್ಲಿ ಶಾಂತಿ ಇಲ್ಲ. ಅಂದಮೇಲೆ ವಸ್ತುಗಳಲ್ಲಿ ನಾವೇನು ಶಾಂತಿ ಹುಡುಕ್ತಿದ್ದೀವೋ ಅಲ್ಲಿ ನಮಗೆಂದೂ ಶಾಂತಿ ಸಿಗಲ್ಲ. ಇನ್ನು ಕೆಲವರು ಏನು ಮಾಡ್ತಿದ್ದಾರೆ? ವ್ಯಕ್ತಿಗಳಲ್ಲಿ ಶಾಂತಿಯನ್ನು, ನೀವೊಬ್ಬರು ನನ್ನ ಜೊತೆಗೆ ಪ್ರೀತಿಯಿಂದ ಇರಿ, ಚೆನ್ನಾಗಿರಿ ಅಂತ ಅವ್ರು ಆಯಿತು ಅಂತಾರೆ. ನಾಳೆ ಆದ ತಕ್ಷಣ ಮತ್ತೆ ಜಗಳ ಮಾಡ್ತಾರೆ. ನೀವಂತೀರ ನಿನ್ನೆ ತಾನೇ ಹೇಳಿದ್ರಿ ಪ್ರೀತಿಯಿಂದ ಇರ್ತೀನಿ, ಚೆನ್ನಾಗಿರ್ತೀನಿ ಅಂತ, ಇವತ್ತು ಮತ್ತೆ ಜಗಳ ಮಾಡ್ತಿದ್ದೀರಲ್ಲ ಅಂತ ನೀವು ಹೇಳ್ತೀರ. ಮತ್ತೇನಂತಾರೆ? ನಾಳೆಯಿಂದ ಚೆನ್ನಾಗಿರ್ತೀನಿ ಅಂತ, ಮತ್ತೆ ನಾಳೆ ಮತ್ತೆ ಜಗಳ. ನೀವು ದಿನ ಅವ್ರಿಗೆ ಏನಂತೀರ? ನನ್ನ ಜೊತೆಗೆ ಪ್ರೀತಿಯಿಂದ ಇರಿ ಅಂತೀರ. ದಿನ ಅವ್ರು ನಿಮ್ಮ ಜೊತೆಗೆ ಏನು ಮಾಡ್ತಿರ್ತಾರೆ? ಜಗಳನೇ ಮಾಡ್ತಿರ್ತಾರೆ. ಯಾಕೆ? ನೀವೇನು ಪ್ರೀತಿ ಬೇಕು, ಶಾಂತಿ ಬೇಕು ಅಂತ ಅವ್ರ ಹತ್ರ ಡಿಮ್ಯಾಂಡ್ ಮಾಡ್ತಿದ್ದೀರೋ ಅದನ್ನು ಅವರು ನಿಮಗೆ ಕೊಡಬೇಕು ಅಂದರೆ ಅವ್ರ ಹತ್ರ ಅದಿರಬೇಕು. ಈಗ ನೀವು ಯಾರಿಗಾದ್ರೂ ದುಡ್ಡು ಕೊಡ್ಬೇಕಂದ್ರೆ ನಿಮ್ಮ ಹತ್ರ ಏನಿರಬೇಕು? ದುಡ್ಡು ಇರಬೇಕು. ಹಾಗೆ ನೀವು ಯಾರ ಹತ್ರ ಶಾಂತಿ ಕೇಳ್ತಿದ್ದೀರೋ ಅವ್ರು ನಿಮಗೆ ಶಾಂತಿ ಕೊಡ್ಬೇಕಂದ್ರೆ ಅವ್ರ ಹತ್ರ ಏನಿರಬೇಕು? ಶಾಂತಿ ಇರಬೇಕು. ಅವ್ರ ಮನಸ್ಸೇ ಶಾಂತ ಆಗಿದೆ, ನಾವು ಅವ್ರ ಹತ್ರ ಹೋಗಿ ಏನು ಕೇಳ್ತಾ ಇದ್ದೀವಿ? ಶಾಂತಿ ಕೇಳ್ತಾ ಇದ್ದೀವಿ. ಕೊಡ್ಲಿಕ್ಕಾಗ್ತದ? ಕೆಲವೊಮ್ಮೆ ನಿಮ್ಮ ಮನೇಲಿ ಏನೋ ಜಗಳ ಆಗ್ತದೆ, ನಿಮ್ಮ ಮನಸ್ಸು ಅಶಾಂತ ಆಗ್ತದೆ. ಅಶಾಂತ ಆದ ತಕ್ಷಣ ನಿಮಗೆ ಒಂದು ಫ್ರೆಂಡ್ ನೆನಪಿರ್ತದೆ. ಈಗ ಹೋಗಿ ಏನು ಮಾಡಬೇಕು? ಎಲ್ಲ ನಮ್ಮ ಫ್ರೆಂಡ್ ಮುಂದೆ ಹೇಳ್ಬೇಕು. ಅವ್ರಿಗೆ ಹೇಳ್ಬಿಟ್ರೆ ಮನಸ್ಸಿಗೆ ಏನು ಸಿಗ್ತದೆ? ಶಾಂತಿ ಸಿಗ್ತದೆ ಅಂತ ತಕ್ಷಣ ಏನು ಮಾಡ್ತೀರಾ?
ನಿಮ್ಮ ಫ್ರೆಂಡ್ ಮನೆಗೆ ಹೋಗ್ತೀರಾ, ಏನೇನು ಜಗಳ ಆಗಿತ್ತೋ ಮನೆಯಲ್ಲಿ, ಏನು ಅಶಾಂತಿ ಆಗಿತ್ತೋ ಎಲ್ಲ ಹೇಳ್ಕೊಳ್ತೀರಾ. ನಿಮ್ಮ ಅಶಾಂತಿಯ ಕಥೆಯನ್ನು 5 ನಿಮಿಷದಲ್ಲಿ ನಿಮ್ಮ ಫ್ರೆಂಡಿಗೆ ಹೇಳ್ತೀರಾ. ಹೇಳಿದ ಮೇಲೆ ನೀವು ಅಂದ್ಕೊಳ್ತೀರಾ, ಎಲ್ಲ ಹೇಳಿದೆ, ನನ್ನ ಮನಸ್ಸು ಹಗುರ ಆಯಿತು, ಈಗ ನನಗೆ ಶಾಂತಿ ಸಿಕ್ತು ಅಂತ ನೀವು ಅಂದ್ಕೊಳ್ತೀರ. ಅಂದ್ಕೊಂಡು 2 ನಿಮಿಷ ಆಗಿರ್ತದೆ. 2 ನಿಮಿಷ ಆಗೋದ್ರಲ್ಲೇ ನಿಮ್ಮ ಫ್ರೆಂಡು ಅವ್ರದ್ದೊಂದು ಅಶಾಂತಿಯ ಕಥೆ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಮನೇಲಿ ಏನು ಗಲಾಟೆ ಆಗಿರ್ತದಲ್ಲ, ಆ ಕಥೆಯನ್ನು ಒಂದು ಅರ್ಧ ಗಂಟೆ ನಿಮ್ಮ ಮುಂದೆ ಹೇಳ್ತಾರೆ. ಆ ಕಥೆ ನೀವು ಕೇಳ್ತೀರ. ಕೇಳಿದ ಮೇಲೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ, ಅಶಾಂತಿ ಸಿಗ್ತದೆ. ಮೊದಲು ಹೋಗ್ಬೇಕಾದ್ರೆ ಏನು ಅನ್ಕೊಂಡು ಹೋಗಿದ್ರಿ, ಅವ್ರ ಹತ್ರ ಹೋದ್ರೆ ಶಾಂತಿ ಸಿಗ್ತದೆ. ಮೊದಲು ನಿಮ್ಮ ಮನಸ್ಸು 50% ಅಶಾಂತ ಆಗಿತ್ತು. ನಿಮ್ಮ ಮನೆಗೆ ಜಗಳ ಆದಾಗ ಅಲ್ಲಿಗೆ ಹೋದ್ಮೇಲೆ ಅವ್ರ ಕತೆ ಕೇಳಿದ್ಮೇಲೆ ಇನ್ನೂ 50% ಎಕ್ಸ್ಟ್ರಾ ಸೇರ್ಕೊಡ್ತು. ಮನಸ್ಸೇನಾಯ್ತು 100% ಅಶಾಂತ. ಯಾಕೆಂದ್ರೆ ಇವತ್ತು ಯಾರ್ಯಾರ ಹತ್ರ ಶಾಂತಿ ಹುಡ್ಕೊಂಡು ಹೋಗ್ತಾ ಇದ್ದೀವೋ ಅವರು ನಮಗೆ ವಾಪಸ್ ಏನ್ ಕೊಡ್ತಾರೆ, ಅಶಾಂತಿಯನ್ನೇ ಕೊಡ್ತಾರೆ. ನಿಮ್ಮೆಲ್ಲರಿಗೂ ಅನುಭವ ಇದೆ. ಒಂದು ನಿಮ್ಮ ಚಿಂತೆ, ಇನ್ನೊಂದು ನಿಮ್ಮ ಫ್ರೆಂಡ್ಗಳ ಚಿಂತೆ, ಸಂಬಂಧಿಗಳ ಚಿಂತೆ. ಅವಾಗ ಏನಾಯ್ತು, ಚಿಂತೆ ಡಬ್ಬಲ್ ಆಯ್ತು. ಅದಕ್ಕೆ ನಾವೇನು ಶಾಂತಿ ಬೇಕು ಅಂತ ವಸ್ತುವಿನಲ್ಲಿ ಹುಡುಕ್ತಾ ಇದ್ದೀವಿ, ಅದು ವಸ್ತುವಿನಲ್ಲೂ ಇಲ್ಲ. ಇನ್ನು ವ್ಯಕ್ತಿಯನ್ನು ಹುಡುಕ್ತಾ ಇದ್ದೀರಾ, ಅದು ವ್ಯಕ್ತಿಗಳಲ್ಲೂ ಇಲ್ಲ. ಹಾಗಿದ್ರೆ ಎಲ್ಲಿದೆ? ಈಗೇನು ಗೊತ್ತಾಗ್ಬೇಕು ನಮಗೆ, ಅದು ಎಲ್ಲಿದೆ, ಎಲ್ಲಿ ಹುಡುಕೊಳ್ಬೇಕು ಅಂತ ಗೊತ್ತಾಗಬೇಕು. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಬ್ಬ ಹುಡುಗ ರಾತ್ರಿ 8 ಗಂಟೆ ಹೊತ್ತಿಗೆ ಒಂದು ಸ್ಟ್ರೀಟ್ ಲೈಟ್ ಕೆಳಗಡೆ ಏನೋ ಹುಡುಕ್ತಾ ಇದ್ದ. ಅವನೇನೋ ಹುಡುಕ್ತಾ ಇದ್ದ. 8 ಗಂಟೆಗೆ ಒಬ್ಬನೇ ಹುಡುಕ್ತಿದ್ದಾನೆ. ಆ ದಾರಿಯಲ್ಲಿ ಹೋಗೋರೆಲ್ಲ ಪಾಪ ಸಣ್ಣ ಹುಡುಗ ಏನೋ ಹುಡುಕ್ತಿದ್ದಾನಲ್ಲ ಅಂತ, ಏನು ಹುಡುಕ್ತಿದ್ದೀಯಾ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ನನ್ನೊಂದು ಕೀ ಕಳೆದೋಗಿದೆ ಅಂತ. ಆವಾಗ ಅಲ್ಲಿ ಹೋಗೋರೆಲ್ಲ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಕೀ ಹುಡುಕ್ಲಿಕ್ಕೆ ಅಂತ ಅಲ್ಲಿ ಕೀ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ರು ನೋಡಿ ಇನ್ನೊಬ್ರು, ಇನ್ನೊಬ್ರು ನೋಡಿ ಒಂದು 20 ಜನ ಏನ್ ಮಾಡ್ತಿದ್ದಾರೆ, ಸ್ಟ್ರೀಟ್ ಲೈಟ್ ಕೆಳಗಡೆ ಕೀ ಹುಡುಕ್ತಿದ್ದಾರೆ. ಒಂದು ಅರ್ಧ ಗಂಟೆ ಆದ್ಮೇಲೆ ಒಬ್ರು ವಯಸ್ಸಾದವರು ಆ ದಾರಿಯಲ್ಲಿ ಬರ್ತಾರೆ. ಅವ್ರು ನೋಡ್ತಾರೆ 20 ಜನ ಏನೋ ಹುಡುಕ್ತಿದ್ದಾರೆ. ಅವ್ರು ಕೇಳ್ತಾರೆ, ಏನು ಹುಡುಕ್ತಿದ್ದೀರಾ? ಎಲ್ಲರೂ ಹೇಳ್ತಾರೆ, ಕೀ ಕಳೆದೋಗಿದೆ, ಕೀ ಹುಡುಕ್ತಿದ್ದೀವಿ ಅಂತ. ಯಾರು ಕೀ ಕಳೆದೋಗಿರೋದು ಅಂತ ವಯಸ್ಸಾದವ್ರು ಕೇಳ್ತಾರೆ. ಅವಾಗೆಲ್ಲರೂ ಆ ಸಣ್ಣ ಹುಡುಗನನ್ನ ತೋರಿಸ್ತಾರೆ, ಇವೊಂದು ಕೀ ಕಳೆದೋಗಿರೋದು ಅಂತ. ಆಗ ವಯಸ್ಸಾದವ್ರು ಕೇಳ್ತಾರೆ ಆ ಹುಡುಗನಿಗೆ, ನಿನಗೆ ಚೆನ್ನಾಗಿ ನೆನಪಿದೆನಾ ನಿನ್ ಕೀಯನ್ನ ಈ ಸ್ಟ್ರೀಟ್ ಲೈಟ್ ಹತ್ರನೇ ಕಳ್ಕೊಂಡಿದ್ದೀನಿ ಅಂತ ನಿಮ್ಗೆ ನೆನಪಿದೆನಾ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಆ ಹುಡುಗ ಹೇಳ್ತಾನೆ, ನನಗೆ ಚೆನ್ನಾಗಿ ನೆನಪಿದೆ, ನನ್ನ ಕೀ ಇಲ್ಲಲ್ಲ ಕಳ್ಕೊಂಡಿರೋದು. ಅಲ್ಲಿ ದೂರದಲ್ಲಿ ಒಂದು ಮರ ಇದೆಯಲ್ಲ, ಆ ಮರ ತೋರಿಸಿ ಹೇಳ್ತಾನೆ, ನಾನು ಎಲ್ಲಿ ಕಳ್ಕೊಂಡಿದ್ದೀನಿ, ಆ ಮರದ ಕೆಳಗಡೆ ಕೀ ಕಳ್ಕೊಂಡಿದ್ದೀನಿ ಅಂತ ಆ ಹುಡುಗ ಮರ ತೋರಿಸ್ತಾನೆ. ಆಗ ಆ ವಯಸ್ಸಾದವ್ರು ಕೇಳ್ತಾರೆ, ಆ ಮರದ ಕೆಳಗಡೆ ಕೀ ಕಳ್ಕೊಂಡ್ರೆ ಇಲ್ಲಿ ಯಾಕೆ ಕೀ ಹುಡುಕ್ತಿದ್ದೀಯಾ? ಎಲ್ಲಿ ಹುಡುಕ್ಬೇಕು? ಮರದ ಹತ್ರನೇ ಹುಡುಕ್ಬೇಕು. ಅಲ್ಲಿ ಹುಡುಕೋದನ್ನ ಬಿಟ್ಟು ಇಲ್ಲಿ ಯಾಕೆ ಹುಡುಕ್ತಿದ್ದೀಯಾ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಆ ಹುಡುಗ ಹೇಳ್ತಾನೆ, ಏನ್ ಮಾಡ್ಲಿ, ರಾತ್ರಿ ಹೊತ್ತು ಮರದ ಕೆಳಗಡೆ ಕತ್ಲಿದೆ, ಕತ್ಲಲ್ಲಿ ಹೇಗೆ ಹುಡುಕೋದು? ಸ್ಟ್ರೀಟ್ ಲೈಟ್ ಕೆಳಗಡೆ ಏನಿದೆ, ಬೆಳಕಿದೆ, ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಹುಡುಕ್ತಾ ಇದ್ದೀನಿ ಅಂತ. ಸಿಗ್ತದ? ಎಷ್ಟು ಗಂಟೆ ಹುಡುಕಿದ್ರು ಸಿಗ್ತದ? ಯಾಕೆ ಸಿಗಲ್ಲ? ಕಳ್ಕೊಂಡಿದ್ದು ಮರದ ಕೆಳಗಡೆ, ಹುಡುಕ್ತಾ ಇರೋದು ಸ್ಟ್ರೀಟ್ ಲೈಟ್ ಕೆಳಗಡೆ. ಹಾಗೆ ನಾವೆಲ್ಲರೂ ಶಾಂತಿಯನ್ನು ಹುಡುಕ್ತಾನೆ ಇದ್ದೀವಿ. ಎಲ್ಲಿ ಹುಡುಕ್ತಾ ಇದ್ದೀವಿ? ಜಗತ್ತಿನ ತುಂಬ ಹುಡುಕ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಹುಡುಕ್ತಿದ್ದೀವಿ? ಹುಟ್ಟದಾಗಿಂದ ಏನ್ ಮಾಡ್ತಾ ಇದ್ದೀರ? ಶಾಂತಿಗೋಸ್ಕರ ಹುಡುಕ್ತಾನೆ ಇದ್ದೀರ. ಸಿಕ್ಕಿದೆನಾ? ಯಾಕೆ ಸಿಗ್ಲಿಲ್ಲ? ಕಳ್ಕೊಂಡಿದ್ದು ಒಂದು ಕಡೆ, ಹುಡುಕ್ತಾ ಇರೋದು ಆ ಹುಡುಗ ಮರದ ಕೆಳಗಡೆ ಕೀಳು ಕಳ್ಕೊಂಡು ಲೈಟ್ ಕೆಳಗಡೆ ಹೇಗೆ ಹುಡುಕ್ತಾ ಇದ್ನೋ ಹಾಗೆ ನಾವು ಶಾಂತಿ ಕಳ್ಕೊಂಡಿದ್ದಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ? ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಏನ್ ಹೇಳ್ತೀರಾ? ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನನ್ನ ಮನಸ್ಸಿಗೆ ಖುಷಿ ಇಲ್ಲ ಅಂತೀರ. ಕಳ್ಕೊಂಡಿರೋದೆಲ್ಲಿ? ಮನಸ್ಸಿನಲ್ಲಿ. ಮನಸ್ಸಿಗೆ ಶಾಂತಿ ಇಲ್ಲ ಅಂದ್ರೆ ಎಲ್ಲಿ ಹುಡುಕ್ಬೇಕು? ಮನಸ್ಸಿನ ಒಳಗಡೆ ಹುಡುಕ್ಬೇಕು. ನಾವೆಲ್ಲಿ ಹುಡುಕ್ತಿದ್ದೀವಿ? ಜಗತ್ತಿನ ತುಂಬ ಹುಡುಕ್ತಾ ಇದ್ದೀವಿ. ಸಿಗ್ತದ? ಸಿಗಲ್ಲ. ಹೇಗೆ ಅವನು ಮರದ ಕೆಳಗಡೆ ಕೀ ಕಳ್ಕೊಂಡು ಸ್ಟ್ರೀಟ್ ಲೈಟ್ ಕೆಳಗಡೆ ಹುಡುಕಿದ್ರೆ ಸಿಗ್ಲಿಲ್ವೋ, ಹಾಗೆ ನಾವು ಜಗತ್ತಿನ ತುಂಬ ಹುಡುಕಿದ್ರು ಶಾಂತಿ ಸಿಗಲ್ಲ. ಯಾಕೆಂದ್ರೆ ಕಳ್ಕೊಂಡಿರೋದಿಲ್ಲಿ ನಮ್ಮ ಮನಸ್ಸಿನ ಒಳಗಡೆ. ಅಂದ್ರೆ ಹುಡುಕ್ಬೇಕಿಲ್ಲಿ ಮನಸ್ಸಿನ ಒಳಗಡೆನೆ ಹುಡುಕ್ಬೇಕು. ಹೇಗೆ ಹುಡುಕೋದು ಅಂದ್ರೆ, ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಾವು ಒಂದೇ ವಿಚಾರ ಮಾಡ್ತೀವಿ,
ಒಂದೇ ಶಬ್ದವನ್ನು ಹೇಳ್ತೀವಿ, ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನನ್ನ ಮನಸ್ಸಿಗೆ ಖುಷಿ ಇಲ್ಲ. ಇದು ಒಂದು ವಿಚಾರ. ಮನಸ್ಸಿನ ಕೆಲಸ ಏನು? ವಿಚಾರ ಮಾಡೋದು. ನಮ್ಮ ಮನಸ್ಸಿನಲ್ಲಿ ನಡೀತಿರೋ ವಿಚಾರ ಯಾವುದು? ನನಗೆ ಶಾಂತಿ ಇಲ್ಲ, ನನಗೆ ಖುಷಿ ಇಲ್ಲ ಅಂತ. ಇದು ಒಂದು ವಿಚಾರ. ಅದ್ರ ಬದಲು ಇನ್ನೂ ಒಂದು ವಿಚಾರ, ನನ್ನ ಮನಸ್ಸು ಶಾಂತವಾಗಿದೆ, ನನ್ನ ಮನಸ್ಸು ಖುಷಿಯಲ್ಲಿದೆ ಅನ್ನೋದು ಏನು? ಒಂದು ವಿಚಾರ. ಯಾರು ಮಾಡ್ತಿರೋದು? ಬೇರೆಯವರು? ನಾವೇ ಮಾಡ್ತಿರೋದು. ಮನಸ್ಸಿಗೆ ಶಾಂತಿ ಇಲ್ಲ, ಶಾಂತಿ ಇಲ್ಲ ಅಂತ ಏನು ವಿಚಾರ ಮಾಡ್ತಾ ಇದ್ದೀವಿ, ಆ ವಿಚಾರದಿಂದ ಏನಾಗ್ತಾ ಇದೆ? ಅಶಾಂತಿ ಜಾಸ್ತಿ ಆಗ್ತಾ ಇದೆ. ಅದ್ರ ಬದಲು ಏನು ವಿಚಾರ ಮಾಡಬೇಕು? ನನ್ನ ಮನಸ್ಸು ಶಾಂತವಾಗಿದೆ, ಶಾಂತವಾಗಿದೆ ಅಂತ ವಿಚಾರ ಮಾಡ್ತಾ ಹೋದ್ರೆ ಮನಸ್ಸೇನಾಗ್ತದೆ? ಶಾಂತ ಆಗ್ತದೆ. ಇವತ್ತಿನಿಂದ ಒಂದೇ ಒಂದು ವಿಚಾರದ ಪರಿವರ್ತನೆ ಮಾಡ್ಕೊಳ್ಳಿ. ಏನು ಮಾಡಬೇಕು? ಶಾಂತಿ ಇಲ್ಲ ಅಲ್ಲ, ಏನಿದೆ? ನನ್ನ ಮನಸ್ಸು ಶಾಂತವಾಗಿದೆ ಅನ್ನೋ ಸಕಾರಾತ್ಮಕ ಸಂಕಲ್ಪದಿಂದ ನಾವೇನು ಮನಸ್ಸಿನಲ್ಲಿ ಶಾಂತಿ ಕಳ್ಕೊಂಡಿದ್ದೀವೋ ಆ ಶಾಂತಿಯನ್ನು ಏನು ಮಾಡಬಹುದು? ಪುನಃ ನಮ್ಮ ಮನಸ್ಸಿನಲ್ಲೇ ನಾವು ಪಡ್ಕೊಳ್ಬೋದು. ಒಂದನೇದು, ನನ್ನ ಮನಸ್ಸು ಶಾಂತವಾಗಿದೆ. ಎರಡನೇದು, ನನ್ನ ಆರೋಗ್ಯ ಚೆನ್ನಾಗಿದೆ. ಯಾವಾಗಲೂ ಏನಂತೀವಿ? ನನ್ನ ಆರೋಗ್ಯ ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ, ರೋಗ ರೋಗ ಅಂತಿರ್ತೀವಿ. ಅದ್ರ ಬದಲು ಚೆನ್ನಾಗಿದೆ ಅನ್ನೋ ಪರಿವರ್ತನೆ, ಒಂದು ಸಂಕಲ್ಪ. ಅವಾಗ ಏನಾಗ್ತದೆ? ಆರೋಗ್ಯ ಕೂಡ ಚೆನ್ನಾಗಾಗ್ತದೆ. ನನಗೆ ಶಕ್ತಿನೇ ಇಲ್ಲ ಅನ್ನೋದು ಒಂದು ವಿಚಾರ. ನನ್ನ ಮನಸ್ಸು ಶಕ್ತಿಶಾಲಿಯಾಗಿದೆ, ಶಕ್ತಿಶಾಲಿ ಆಗಿದೆ ಅನ್ನೋದು ಒಂದು ವಿಚಾರ. ಈ ರೀತಿ ಸಕಾರಾತ್ಮಕ ಸಂಕಲ್ಪ ಮಾಡ್ತಾ ಹೋದ್ರೆ ಏನಾಗ್ತದೆ? ನಾವು ಕಳ್ಕೊಂಡಿರೋ ಸುಖ ಶಾಂತಿ ನಮ್ಮ ಮನಸ್ಸಿನಲ್ಲೇ ನಮಗೆ ಪುನಃ ಸಿಗ್ತದೆ. ಹಾಗಿದ್ರೆ ಅದನ್ನ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ನಾಳೆ ದಿನ ತಿಳ್ಕೊಳ್ಳೋಣ. ಯಾಕೆಂದ್ರೆ ಇವತ್ತು ಉದ್ಘಾಟನೆಯ ಕಾರ್ಯಕ್ರಮ ಇದೆ. ವೇದಿಕೆಯ ಮೇಲೆ ಇನ್ನು ಮಾತಾಡಲಿಕ್ಕೆ ಪೂಜ್ಯರು ಕೂಡ ಕುತ್ಕೊಂಡಿದ್ದಾರೆ, ಇನ್ನು ಕಣ್ಣಿಯರು ಕೂಡ ಕುತ್ಕೊಂಡಿದ್ದಾರೆ. ಇವತ್ತು ನಮಗೆ ಗೊತ್ತಾಯ್ತು, ನಾಳೆ ಇಡೀ ದಿನ ಏನು ವಿಚಾರ ಮಾಡಬೇಕು? ನನ್ನ ಮನಸ್ಸು ಶಾಂತವಾಗಿದೆ, ಶಾಂತವಾಗಿದೆ ಅಂತ. ನಾಳೆ ಸಂಜೆ ಪುನಃ ನಾವು ಕರೆಕ್ಟಾಗಿ 6 ಗಂಟೆಗೆ ಸೇರೋಣ. 6ರಿಂದ 7:30 ನಾಳೆ ಕರೆಕ್ಟಾಗಿ ಪ್ರವಚನ ಇರ್ತದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಯಾಕೆಂದರೆ ಪೂಜ್ಯರು ಬರಬೇಕಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ನಾಳೆ ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಆಗ್ತದೆ. ಈಗ ನಾವು 1 ನಿಮಿಷ ಧ್ಯಾನವನ್ನು ಮಾಡೋಣ. ಎಲ್ಲರೂ ಏಕಾಗ್ರತೆಯಿಂದ ಕೂತ್ಕೊಳ್ಳಿ. ನಿಮ್ಮ ಎಲ್ಲ ವಿಚಾರವನ್ನು ನಿಮ್ಮ ಮಸ್ತಕದ ಮಧ್ಯದಲ್ಲಿ ಏಕಾಗ್ರಗೊಳಿಸಿ. ಮನಸ್ಸಿನ ನೇತ್ರದಿಂದ ಮಸ್ತಕದ ಮಧ್ಯದಲ್ಲಿ ಸ್ವಯಂವನ್ನು ನೋಡಿಕೊಳ್ಳಿ. ಅನುಭವ ಮಾಡಿ, ನಾನೊಂದು ಅದ್ಭುತ ಶಕ್ತಿ, ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಶಕ್ತಿ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಮನಸ್ಸು ಶಕ್ತಿಶಾಲಿಯಾಗಿದೆ. ನನ್ನ ಆಂತರ್ಯದಲ್ಲಿ ಅಪಾರ ಶಕ್ತಿ ಇದೆ. ನನ್ನ ಮಸ್ತಕದಿಂದ ಶಕ್ತಿಯ ಪ್ರಕಂಪನ ನನ್ನ ಶರೀರದ 4 ಕಡೆ ಹರಡುತ್ತಿದೆ. ಈ ಅದ್ಭುತವಾದ ಶಕ್ತಿಯ ಕಿರಣ ನನ್ನ ಶರೀರದ ಅಂಗದಲ್ಲಿ ಸಮಾವೇಶ ಆಗಿದೆ. ಈ ಶಕ್ತಿಶಾಲಿ ಕಿರಣ ನನ್ನ ತನುವಿನಲ್ಲಿರುವ ರೋಗವನ್ನು ಸಮಾಪ್ತಿ ಮಾಡಿದೆ. ನನ್ನ ತನು ಶಕ್ತಿಶಾಲಿಯಾಗಿದೆ. ನನ್ನ ಮನಸ್ಸು ಶಕ್ತಿಶಾಲಿಯಾಗಿದೆ. ನಾನು
ನಾನು ಸ್ವಯಂ ಶಕ್ತಿ ಸ್ವರೂಪ ಆತ್ಮನಾಗಿದ್ದೀನಿ. ನನ್ನ ಮನಸ್ಸಿನಲ್ಲಿ ಅಪಾರ ಶಾಂತಿ ಇದೆ. ನಾನು ಸ್ವಯಂ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಮನಸ್ಸು ಶಾಂತವಾಗಿದೆ. ಓಂ ಶಾಂತಿ. ಓಂ ಶಾಂತಿ. ನೀವೆಲ್ಲರೂ ಇವತ್ತು ರಾತ್ರಿ ಮಲಗೋದಕ್ಕಿಂತ ಮೊದಲು 2 ನಿಮಿಷ, ನಾಳೆ ಬೆಳಗ್ಗೆ ಎದ್ದಾಗ 2 ನಿಮಿಷ ಈ ರೀತಿ ಧ್ಯಾನದಲ್ಲಿ ಕೂತ್ಕೊಂಡು ಶಕ್ತಿಯನ್ನು, ಶಾಂತಿಯನ್ನು ನಿಮ್ಮ ಆಂತರ್ಯದಲ್ಲೇ ಅನುಭವ ಮಾಡಿ. ಮತ್ತು ಇಡೀ ದಿನ ನನ್ನ ಮನಸ್ಸು ಶಾಂತವಾಗಿದೆ ಅನ್ನುವಂತಹ ವಿಚಾರವನ್ನು ಮಾಡಿ. ಆಗ ಮನಸ್ಸಿನ ಅಶಾಂತಿ ಸಮಾಪ್ತಿ ಆಗ್ತದೆ. ನಾಳೆ ದಿನ ನಾವು ಮನಸ್ಸನ್ನು ಸಂಪೂರ್ಣ ಶಾಂತ ಮಾಡ್ಕೊಳ್ಳೋದು ಹೇಗೆ, ಶಾಂತಿಯ ಅನುಭವವನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇವತ್ತು ನೀವೆಲ್ಲರೂ ಪ್ರವಚನಕ್ಕೋಸ್ಕರ ಬಂದಿದ್ದೀರಾ. ನಾಳೆ ನೀವು ಬರಬೇಕಾದ್ರೆ ನಿಮ್ಮ ಜೊತೆಗೆ ನಿಮ್ಮ ಮಿತ್ರ ಸಂಬಂಧಿಗಳನ್ನು ಕೂಡ ಕರ್ಕೊಂಡು ಬನ್ನಿ. ಅವರಿಗೂ ಏನಾಗಲಿ ಪರಮಾತ್ಮನ ಈ ಜ್ಞಾನದಿಂದ ಅವರ ಮನಸ್ಸಿಗೂ ಶಾಂತಿ, ಶಕ್ತಿ ಎಲ್ಲವೂ ಪ್ರಾಪ್ತಿಯಾಗಲಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಓಂ ಶಾಂತಿ. ಶಾಂತಿ ವಸ್ತುವಿನಲ್ಲಿ ಅಲ್ಲ ಎಂದು ತಿಳಿಸಿದ ವಿ.ಕೆ. ಶಿವಮಣಿ ಅಕ್ಕನವರು ಮೋಟಿವೇಶನಲ್ ಸ್ಪೀಕರ್, ಟಿವಿ ಚಾನೆಲ್ಗಳಲ್ಲಿ ತಮ್ಮ ಆಧ್ಯಾತ್ಮಿಕ ಚಿಂತನೆಗಳನ್ನು ತಿಳಿಸಿಕೊಡ್ತಾರೆ. ಬಹಳ ಚೊಕ್ಕವಾಗಿ ಎಲ್ಲರ ಮನಮುಟ್ಟುವಂತೆ ಜೀವನಕ್ಕೆ ಶಾಂತಿ ನೀಡುವ ಮಾತುಗಳನ್ನು ಆಡಿದ ವಿ.ಕೆ. ಶಿವಮಣಿ ಅಕ್ಕನವರಿಗೆ ಮನದಾಳದ ವಂದನೆ. ಈ ಸುಸಂದರ್ಭದಲ್ಲಿ ಶ್ರೀ ಪಟ್ಟದ ನಾಗರಾಜೇಂದ್ರ ಮಹಾಸ್ವಾಮಿಗಳು ಉದ್ಘಾಟನಾಪರ ಮಾತುಗಳನ್ನು ಆಡಬೇಕು ವಿನಂತಿಸಿಕೊಳ್ಳುತ್ತೇನೆ. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ವಿಶ್ವವಿದ್ಯಾನಿಲಯದ ಬ್ರಹ್ಮಕುಮಾರಿ ಒಂದು ಈಶ್ವರೀಯ ವಿದ್ಯಾಲಯದಲ್ಲಿ ಭಗವದ್ಗೀತೆ ಸಾರ ಎಂಬ ಶೀರ್ಷಿಕೆಯನ್ನು ನಿಮಗೆ ಬಹಳ ಅಚ್ಚುಕಟ್ಟಾಗಿ ಏರ್ಪಡಿಸಿದ್ದಾರೆ. ಇದುವರೆಗೆ ಮಾತನಾಡಿರ್ತಕ್ಕಂಥ ಶಿವಮಣಿ ಅವರೇ ಮತ್ತು ಧರ್ಮರಾಜ್ರವರೇ, ಶಾಂಭವಿ ಅಕ್ಕರವರೇ, ಹಾಗೂ ಇಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಭಕ್ತ ಜನ ಬಂಧುಗಳೇ, ಮಾತೆಯರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಗೌರವವನ್ನು ಸಲ್ಲಿಸಿ ಇವತ್ತಿಂತ ಒಂದು ಸುಂದರ ಸಂಜೆಯಲ್ಲಿ ಭಗವದ್ಗೀತೆ ಅಂತಕ್ಕಂಥ ಒಳ್ಳೆಯ ಸಾರಾಂಶವನ್ನು ಇಲ್ಲಿ ನಿಮಗೆ ಹೇಳ್ತಾರೆ. ಈಗ ಇಷ್ಟೊತ್ತು ಮಾತು ಎಷ್ಟು ಮೃದುವಾಗಿ, ನಿಶ್ಶಬ್ದವಾಗಿ ಎಲ್ಲರಿಗೂ ಮನ ಮುಟ್ಟುವಂತೆ ಪ್ರವಚನವನ್ನು ನೀಡ್ತಾರೆ. ನಾವು ಬಸವಣ್ಣವರು ಒಂದು ವಚನವನ್ನು ಹೇಳ್ತಾರೆ, ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ. ಇಷ್ಟನ್ನೆಲ್ಲ ನಮಗೆ ಭಗವಂತ ಕೊಟ್ಟಿದ್ದಾನೆ.
ಕಣ್ಣನ್ನು ಒಳ್ಳೆಯದನ್ನು ನೋಡಲಿಕ್ಕೆ ಕೊಟ್ಟಿದ್ದಾನೆ, ಕಿವಿಗಳನ್ನು ಇಂಥ ಅಖಿಂದರ ಅಮೃತ ವಾಣಿಯನ್ನು ಕೇಳಲಿಕ್ಕೆ, ಕಿವಿ ಮತ್ತೊಂದು ಕೇಳದಂತೆ ಎಳವನ ಮಾಡಯ್ಯ ಕಿವುಡನ ಮಾಡಯ್ಯ ಅಂತ ಹೇಳ್ತಾರೆ ಬಸವಣ್ಣವರು. ಒಳ್ಳೆಯದನ್ನೇ ನಮ್ಮ ಕಿವಿಗೆ ಬೀಳುವಂತೆ ಮಾಡುವಂತ ಸಹ ಬಸವಣ್ಣವರು ನಮಗೆ ಹೇಳ್ತಾರೆ. ಆ ಕೈಗಳು, ನಮಗೆ ಕೈಗಳನ್ನು ಭಗವಂತ ದುಡಿಯಲಿಕ್ಕೆ, ಪೂಜಿಸಲಿಕ್ಕೆ ನಮಗೆ ಕೊಟ್ಟಿದ್ದಾನೆ. ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸಬೇಕು. ನಮಗೆ ಬಾಯಿಯನ್ನು ಸಹ ಕೊಟ್ಟಿದ್ದಾನೆ, ಒಳ್ಳೆಯದನ್ನು ನುಡಿಬೇಕು, ಕಿವಿಗಳಲ್ಲಿ ಒಳ್ಳೆಯದನ್ನು ಕೇಳಬೇಕು. ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಎಷ್ಟು ಸುಂದರವಾದಂಥ ವಚನಗಳನ್ನು ನಮಗೆಲ್ಲರೂ ಕೊಟ್ಟಿದ್ದಾರೆ. ನೀವು ಮಕ್ಕಳಿಗೆ ಒಂದೊಂದು ವಚನ ಭಗವದ್ಗೀತೆ ಒಂದು ಸಾರಾಂಶವನ್ನು ಮಕ್ಕಳಿಗೆ ಮನೆ ಪಾಠ ಅಂತೇಳಿ ಕೊಡಬೇಕು. ಯಾಕಂದರೆ ಸರ್ವಜ್ಞ ಒಂದು ಮಾತು ಹೇಳ್ತಾರೆ, ವಿದ್ಯಾ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಇವು ಮೂರು ಶುದ್ಧ ಕಣೆಯ ಸರ್ವಜ್ಞ ಅಂತ. ವಿದ್ಯೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ಹೇಳ್ಕೊಡ್ಬೇಕು, ಶಿಕ್ಷಕ. ಇನ್ನು ನಾವು ಗುರುಗಳು ಬುದ್ಧಿಯನ್ನು ಹೇಳಬೇಕು. ತಾಯಿ ಮಕ್ಕಳನ್ನು ತಪ್ಪು ದಾರಿ ಹಿಡಿದಾಗ ಅವರಿಗೆ ಎತ್ತಿ ಮುಂತಾಡಿ ಒಳ್ಳೆ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿ ವಚನದ ಮೂಲಕ ನಮಗೆ ಎಲ್ಲ ಶಿವಚರಣರು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಎಲ್ಲರೂ ಸಹ ಒಳ್ಳೆಯ ಅಮೃತ ವಾಣಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಬಸವಣ್ಣನ ವಚನ ನೀವು ಕೇಳಿರಬೇಕು. ಬೆಲ್ಲ ಹಚ್ಚಿದೆಯಲ್ಲ, ನಾವು ಯಾವ ಕಡೆ ತಿಂದರೂ ಸಿಹಿನೇ, ಯಾವ ಕಡೆನೂ ಕಡೆಯಲ್ಲಿ ಸಿಹಿನೇ. ಹಾಗೆ ಶರಣರ ಅಮೂಲ್ಯವಾದಂಥ ವಚನಗಳಲ್ಲಿ ಅಷ್ಟೊಂದು ಶಕ್ತಿ ಇದೆ. ಈಗ ನೀವೆಲ್ಲ ನೋಡಿರ್ಬೇಕು ಅಂತ, ಮೌಂಟ್ ಅಬ್ಗೆ ನೀವು ಯಾರಾದರೂ ನೋಡಿರ್ಬೇಕು. ಎಷ್ಟು ಭವ್ಯವಾದಂಥ ಕಟ್ಟಡಗಳು. ಒಂದು ಬಿಲ್ಡಿಂಗ್ ಒಳಗೆ ಹೋದ್ರೆ ಯಾವ ಕಡೆ ಹೋಗ್ಬೇಕು ಬರಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. 25,000 ಜನ ಒಂದೇ ಸಾರಿ ಕೂತ್ಕೊಂಡು ಸಭೆ ನಡೆಸುವಂಥ ಸಭಾಂಗಣ. ಒಂದೊಂದು ಹಾಲ್ನಲ್ಲಿ 10,000 ಜನ, 5,000 ಜನ, ಎಷ್ಟು ಫಂಕ್ಷನ್ಗಳು ಮಾಡುವ ಅಮರ. ಅಷ್ಟು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದವರು ಎಲ್ಲ ಕಡೆನೂ ಸಂಸ್ಥಾಪಿಸಿ ಇಂಥ ಒಂದು ಭಗವದ್ಗೀತೆ ಎಲ್ಲ ಸಾರವನ್ನು ನಿಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಆದರೆ ಬಸವಣ್ಣವರು ಇನ್ನೊಂದು ಸುಂದರವಾದ ವಚನವನ್ನು ಹೇಳಿದ್ದಾರೆ. ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೆಯ್ಯದು ಎಚ್ಚರಲಿಯದು, ಸುಳಿ ತೆಗೆದು ಬೆಳೆಯವನು ಕೂಡಲ ಸಂಗಮ ದೇವ. ಕಸ ನಾವು ತುಂಬ್ಕೊಂಡ್ಬಿಟ್ಟಿದ್ದೀವಿ, ಕಿವಿ ತುಂಬ ಕಸ ತುಂಬಿದೆ, ಹೃದಯದೊಳಗೆ ಕಸ ತುಂಬಿದೆ. ಎಷ್ಟು ತುಂಬಿದೆ ಅಂದರೆ ಒಂದು ಮನೆಯಿಂದ ಎರಡು ಬಗೆ ಮಾಡುವಂಥ ಅಷ್ಟು ಕಸವನ್ನು ನಮ್ಮ ಮನಸ್ಸುಗಳಲ್ಲಿ ತುಂಬಿಕೊಂಡಿದ್ದೀವಿ. ಅದಕ್ಕೆ ಬಸವಣ್ಣವರು ಬೆಳೆಯುವ ಭೂಮಿ ಅಂದರೆ ಶರೀರ. ಈ ಬೆಳೆಯುವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ಏನೇನೋ ಸೇರ್ಕೊಂಡ್ಬಿಟ್ರೆ, ಕಸ ಒಳಗಡೆ ಸೇರ್ಕೊಂಡ್ಬಿಟ್ರೆ ಇಂಥ ಮಾತಾಡಿದವರ ಅಮೃತ ವಾಣಿಗಳು ನಮ್ಮ ಒಳಗಡೆ ಹೋಗೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬಸವಣ್ಣವರು ಎಲ್ಲ ಚಿತ್ತವೇ ಹತ್ತಿಯನ್ನು ನೋಡಯ್ಯ, ವಿಚಾರಿಸಿದರೇನು ಉರುಳಿಲ್ಲವಯ್ಯ. ಹತ್ತಿಯನ್ನು ನೀವು ನೋಡ್ಬೋದು, ತಿನ್ನಬೇಕು ಅಂತ ಆಸೆ ಹೋಗಿ ಬಿಚ್ಚಿದ್ರೆ ಎಲ್ಲ ಉಳುವಿರ್ತದೆ. ಹಾಗೂ ನಾವೇನಾರ ತಿನ್ನಬೇಕು ಅಂದರೆ ಮೇಲಂತರ ಕಸನ ತೊಳೆದ್ಬಿಟ್ಟು ವರ್ಷಕ್ಕೊಂದು ಸರಿ ಬರ ಬಿಡ್ತಕ್ಕಂಥದ್ದು ತಿಂದು ಹೋಗ್ಬಿಟ್ಟು. ಹಾಗೆ ನಮ್ಮ ಕೆಟ್ಟದ್ದಲ್ಲ ತೆಗೆದು ಅಕ್ಕವರು ಎಲ್ಲ ಒಳ್ಳೊಳ್ಳೆ ಅಮೃತ ವಾಣಿಗಳನ್ನು ಸಿರಿನೊಳಗೆ ಇಟ್ಟಿದೆ. ಎಲ್ಲ ಸಿರವೇ ಸೋರೆಯ ನೋಡೆಯ ಅಂತ ಹೇಳ್ತಾರೆ. ಸೋರೆ ಅಂದರೆ ಅದರೊಳಗೆ ಏನಿರ್ತ ಬೀಜೆಲ್ಲ ತಗೊಂಡ್ಬಿಟ್ಟು ಒಂದು ದಂಡಿ ಬೀಜದ ಕೋಲ ಹಾಕಿ ಒಂದು ತಂತಿ ಹಾಕಲ್ಲ, ನಾಟ ಕೊಡ್ತದೆ ಆ ಬೀಜದ ಒಂದು ಒಂದೇ. ಹಾಗೆ ಇದರೊಳಗೂ ಆ ಕಸೆನ
ತೆಗೆದ್ರೆ ನಾವು ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಸಾಧ್ಯ. ನಿಮ್ಮ ಮಕ್ಕಳಿಗೂ ಕಳಬೇಡ ಬರಬೇಡ ಖುಷಿಯ ನುಡಿಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ನಾವು ಅನ್ಯರಿಗೆ ಅಸಹ್ಯ ಪಡ್ತೀವಿ. 3 ದಿವಸ ಸ್ನಾನ ಮಾಡ್ತೀವಿ, ನಮ್ಮ ದೇಹವೇ ನಮಗೆ ದುರ್ಗಂಧವಾಗ್ತದೆ. ನೀನು ಯಾಕಂದ್ರೆ ಅಸಹ್ಯ ಪಡ್ತೀಯ? ಖುಷಿನ ಯಾಕೆ ನೋಡಿದ್ದೀಯ? ನಾವು ಖುಷಿಗಳು ನೋಡಿದ್ದೀವಿ, ಇನ್ನೂ ನುಡಿಯೋದು ಬೇಡ. ಇಂಥ ಅಮೂಲ್ಯವಾದಂಥ ವಚನಗಳ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅಕ್ಕ ಅವರು ಹೇಳ್ತಾರಲ್ಲ, ಅಂತ ಒಂದು ಭಗವದ್ಗೀತೆ ಸಾರವನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇಂಥ ನೀವು ಸಂಸಾರ ಹೇಳ್ತಾರೆ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಣ್ಣಯ್ಯ, ಇದನ್ನೆತ್ತಿ ಕೆಡಬೇಡ ಸಿರಿ ಎಂಬುದ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ. ಸಂಸಾರವೆಂಬುದೊಂದು ಗಾಳಿಯ ಸೊಡರು ಅಂದರೆ ದೀಪ, ಗಾಳಿಯಲ್ಲಿ ಏನಾಗುತ್ತೆ? ಆಗಿ ಹೋಗುತ್ತೆ. ಸಿರಿ ಎಂಬುದೊಂದು ಸಂತೆಯ ಮಂದಿ, ಅದು ಸಂತೆ ಬೆಳಗ್ಗೆ ಕಟ್ಟಲು ಸಾಯಂಕಾಲ ಕಟ್ಟುತ್ತೆ, ಅದನ್ನು ಹಂಗೆ ಇರ್ತದೆ. ಅದಕ್ಕೆ ಮರೆಯದೆ ಪೂಜಿಸು. ಸಂಸಾರದ ಬಂಧದೊಳಗೆ ಇರ್ತೀರಿ ನಿಜ, ಅಕ್ಕ ಮನೆ ಅಡುಗೆ ಮಾಡಬೇಕು, ಬರ ಬಿಡುವಿಲ್ಲ ಅಂತಕ್ಕಂಥ ಭಾವನೆಗಳು ಇದೆ. ಅದರೊಳಗೂ ಒಂದು ಅರ್ಧ ಗಂಟೆ ಮಾತಾಡೋಣ, 1 ಅವರ್ 2 ಎಲ್ಲ ಜ್ಞಾನ ಮತ್ತು ಪ್ರವಚನ. ಅಷ್ಟರೊಳಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಡು ಮಾಡಿಕೊಂಡು ಮನೆಯಲ್ಲಿ ಅವರು ಸಹ ಪಕ್ಕದ ಮನೆಯವರು, ಅಕ್ಕ ತಂಗಿಯರು ಬನ್ನಿ ನಾವು ಬೇರೆ ಪ್ರಕರಣ ಅಂತೇಳಿ ನೀವೆಲ್ಲರೂ ಇಲ್ಲಿ ಒಂದು ಸೇರಿ ಒಂದೇ ತಾಯಿಯ ಗರ್ಭದಲ್ಲಿ ನಾವೆಲ್ಲ ಇಲ್ಲಿ ಕೂತು ಅಮೃತ ವಾಣಿಗಳನ್ನು ನಾವು ಉಳಿಬೇಕು. ಒಳ್ಳೆಯದನ್ನೇ ಉಳಿಬೇಕು, ಒಳ್ಳೆಯದನ್ನೇ ಆಡಬೇಕು. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಅದರಿಂದ ನಾವು ಒಳ್ಳೆಯದನ್ನೇ ಬಯಸಿಬಿಟ್ಟು ಅತ್ಯಂತರು ನಮ್ಮನ್ನು ಗುರುತಿಸಿ ಇಲ್ಲಿಗೆ ಕರೆದನ್ನು ಬಂದು ನಾನು ಇಲ್ಲಿಗೆ ಬಂದಿದ್ದೀನಿ. ಇವತ್ತಿರಲಿಲ್ಲ, ನಾವು ಭಾಳ ದೂರ ಹೋಗಿ ಇಲ್ಲಿಗೆ ಬಂದು ತುಂಬ ಸಂತೋಷ. ಇಂದು ನಾವು ಹುಣ್ಣಿಮೆ ಕಾರ್ಯಕ್ರಮವನ್ನು ಸಹ ಆಚರಿಸ್ತಾ ಇದ್ವಿ. ಸಂಜೆ 7 ಗಂಟೆಗೆ ಇಂಥವೆಲ್ಲ ಹೇಳಬೇಕು, ಕಿವಿ ಪಾವನ ಮಾಡ್ತಾರೆ. ಯಾವ್ಯಾವ ಕೇಳ್ಕೊಂಡು ನಾವು ನೀವೆಲ್ಲ ಎಷ್ಟೊತ್ತಿನ ಗೊತ್ತಲ್ಲ, ಟಿವಿಲಿ ಏನು ಮಾಡ್ಬೋದು ಮಾತುಗಳು ಎಲ್ಲ ಇರ್ತಾವೆ. ಅದನ್ನೆಲ್ಲ ನಾವು ಇನ್ನಂತ ಕೂತರು ನೋಡಬಾರ್ದು. ಆನಂದವಾದ ಸ್ಥಳದಲ್ಲಿ ನಮ್ಮ ಮನುಷ್ಯನ ಪಾವನ ಮಾಡ್ಕೋಬೇಕು. ತಲೆ ಒಳಗೆ ಕಸನೆಲ್ಲ ತೆಗಿಬೇಕು, ಕಸವ ಗುಡಿಸಬೇಕು, ಮನಸ್ಸಿನ ವ್ಯಸನವ ಬಿಡಬೇಕು. ಪ್ರಸರಿಸಿರುವನು ರಾಸೆಗಳನ್ನು ತನ್ನ ಅಸನಾದ ಜ್ಞಾನವ ನಸಪೊರಕೆ ತಕ್ಕೊಂಡು ಕಸವ ಗುಡಿಸಬೇಕು, ಮನಸ್ಸಿನ ವ್ಯಸನವ ಬಿಡಬೇಕು. ನಾವು ಕಸ ಗುಡಿಸ್ಬೇಕು, ವ್ಯಸನಗಳನ್ನು ಬಿಡಬೇಕು. ವ್ಯಸನ ಅಂದರೆ ನೀವು ಗೊತ್ತಾಗ್ತದೆ, ಏನೋ ಹೇಳ್ತಾ ಕೂತಿರ್ತವರ ಮನಸ್ಸು ಗಂಡಿಗೆ ಹಟ್ಟಬೇಡ, ಎಣ್ಣೆ ಚೆಲ್ಲಬೇಡ, ಹಾಗೆ ಆ ಹಠವನ್ನು ನಾವು ಮಾಡಬಾರ್ದು. ಅವರು ಚೆಲ್ಲಲು ಸಹ ಮಾಡಬಾರ್ದು. ಒಳ್ಳೆಯ ಸದ್ಭಾವನೆಯಿಂದ ಇಂಥ ಅಮೃತವಾಣಿಗಳನ್ನು ಅಕ್ಕ ಅವರು ದಿವಸ ನಿಮಗೆ ಹೇಳ್ಕೊಡ್ತಾರೆ. ಫಸ್ಟೇ ಒಂದು ಸುಂದರವಾದ ವಚನವನ್ನು ನಿರೂಪಣೆ ಮಾಡ್ತಕ್ಕಂಥ ಹೇಳಿದ್ರು, ಕಲ್ಲು ದೇವರು ದೇವರಲ್ಲ ಅಂತ. ನಿಜ, ಕಲ್ಲು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ. ತನ್ನ ತಾನರಿತು ತಾನಾಡೆಂದು ತಿಳಿದರೆ ತಾನೇ ದೇವನೋಡ ಕೂಡಲ ಸಂಗಮಡಿ. ನನ್ನನ್ನು ನಾನು ಅರ್ಕಬೇಕಲ್ವಾ? ನನ್ನನ್ನು ನಾನು ಅರ್ಕದೆ ಇನ್ನೊಬ್ಬರನ್ನ ಘೋಷಣೆ ಮಾಡಿದ್ರೆ ಅದರಲ್ಲಿ ಏನು ಸಾರಾಂಶ ಇಲ್ಲ. ಅದಕ್ಕೆ ತನ್ನ ತಾನರಿತು ತಾನಾಡೆಂದು ತಿಳಿದರೆ ತಾನೇ ದೇವನೋಡ ಕೂಡಲ ಸಂಗಮ ದೇವ ಅಂತ ಎಂಥ ವಚನಗಳು. ಈಗ ನೀವೆಲ್ಲ ಸೃಷ್ಟಿಯ ಉತ್ತರದ ಹಾಲು ಇರ್ತೀರಿ, ಆವಾಗ ಬಂದ್ಬಿಟ್ರೆ ಗಂಡಿನ ಕೂಗ್ತೀರಿ, ಬೆಳತಕ್ಕ ಬಂದ್ರಿ ಅಂತ. ನಮ್ಗೆ ನಾಟಪ್ಪ ಒಳ್ಳೇದು ಮಾಡಲಿ ಏನು ಮಾಡ್ತೀರಿ? ಹಾಲೇ ಇರ್ತೀರಿ. ನಿಜವಾದ ಸರ್ಪನ್ನೇ ಬಂದಾಗ ಅದಕ್ಕೆ ಕಲ್ಲನಾಕಾರ ಕಂಡರೆ ಆರನೆರೆ ಎಂಬುದು, ದಿಡರನಾಕಾರ ಕಂಡರೆ ಕೊಲ್ಲೆಂಬುದಯ್ಯ. ಎಷ್ಟು ಅಂತಸ್ತು ನಮ್ಮ ಹೃದಯದೊಳಗೆ ಇದೆ, ಎಷ್ಟು ಚಂಚಲವಾದ ಮನಸ್ಸುಗಳು ನಮ್ಮಲ್ಲಿದೆ. ಅದರಿಂದ ಇವನ್ನೆಲ್ಲ ಬಿಟ್ಟು ಇಂಥ ಸುಂದರ ಸಂಜೆಯಲ್ಲಿ ಒಂದು ಅರ್ಧ ಗಂಟೆ ನಿಧಾನವಾಗಿ ಕೂತು ಮತ್ತೊಬ್ಬರಿಗೆ ಹೇಳ್ಬೇಕು, ನಾವು ಬಂದರೆ ಒಂದು ಮನಸ್ಸು ನಮಗೆ ಸಮಾಧಾನ ಆಗುತ್ತೆ. ನೆಮ್ಮದಿ ಒಂದು 10 ನಿಮಿಷ ಕೂತ್ಕೊಂಡು ಕೇಳ್ಕೊಳ್ಳೋಣ. ಅಕ್ಕ ಅವ್ರಿಗೆ ಇಷ್ಟೊಂದು ಎಲ್ಲ ಅರ್ಥದಲ್ಲೂ ನೀವು ನೋಡ್ಬೇಕು. ಒಂದೊಂದ್ಸರಿ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಏನು ವೈಭವವಾಗಿದೆ. ಅವೆಲ್ಲ ಮೈಸೂರು, ಚಾಮರಾಜನಗರ, ಇಡೀ ಕನ್ನಡ ಎಲ್ಲ ಸ್ವಾಮೀಜಿಗಳು ಸರಿ ಹೋಗಿ
ಒಂದೇ ಅದೇ ಒಂದೇ ಬಿಲ್ಡಿಂಗ್ ಒಳಗಿದ್ವಿ, ಎಲ್ಲ ಮಕ್ಕಳು ಎಲ್ಲ ಅಷ್ಟೇ ಗೊತ್ತಾಗ್ತಿರ್ಲಿಲ್ಲ. ಎಲ್ಲರೂ ಆಶಿಸ್ತು ಏನು ಹೆಂಗಿದ್ದಿರೋ ನಾವು ಬಾಯಿ ಹೇಳೋದಲ್ಲ, ಅನುಭವಿಸೋರು ಮಾತ್ರ ಅದು ಗೊತ್ತಾಗುತ್ತೆ. ಎಲ್ಲ ತಾಯಿಗಳು ಭಕ್ತ ಮಹರ್ಷಿಯರು ಇಂಥವೆಲ್ಲ ಸದುಪಯೋಗಗೊಳಿಸಿಕೊಂಡು ಒಳ್ಳೆಯದನ್ನು ಹೇಳಿ ಒಳ್ಳೆಯದನ್ನೇ ಉಳಿಬೇಕು ಅಂತ ಹೇಳಿ ಈ ಸುಂದರ ಸಂಜೆಯಲ್ಲಿ ಕ್ಷೇತ್ರಾಧಿಪತಿಯಾದ ಶ್ರೀಕಂಠೇಶ್ವರನು ಬಸವಾದಿ ಎಲ್ಲ ಕೆರಳ ವಿಶ್ವಕರ್ಮಕುಮಾರಿಯ ಎಲ್ಲ ನಿಮ್ಮ ಅವರಿಗೆ ಆಯುಷ್ಯ ಆರೋಗ್ಯವನ್ನು ನಿಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಿ ನಿಮ್ಮೆಲ್ಲರೂ ಒಳ್ಳೆಯ ಮನಸ್ಸು ಇರಲಿ ಅಂತ ಭಾವಿಸಿ ನಮ್ಮನ್ನೆಲ್ಲ ಕಲಿಸಿರ್ತಕ್ಕಂಥ ಎಲ್ಲರಿಗೂ ಈ ಸಂಸ್ಥೆಯ ಎಲ್ಲರಿಗೂ ನಮ್ಮ ತುಂಬು ಹೃದಯದ ಶರಣಾರ್ಥಿಗಳಿಗೆ ಗೌರವವನ್ನು ಸಲ್ಲಿಸಿ ನಮ್ಮದೆಲ್ಲ ಮಾತನ್ನು ಮುಗಿಸ್ತಾರೆ. ತಮ್ಮ ಅನುಭವ ಜ್ಞಾನದಿಂದ ಬಂದಂತಹ ಹಿತವಚನವನ್ನು ಆಡಿದ ಶ್ರೀ ಶ್ರೀಪಟ್ಟದ ನಾಗರಾಜೇಂದ್ರ ಸ್ವಾಮಿಯವರಿಗೆ ಮನದಾಳದ ಧನ್ಯವಾದಗಳು. ಶ್ರೀಯುತರಿಗೆ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಅದಾದ ನಂತರ ಒಂದು 10 ನಿಮಿಷಗಳ ಕೇಳಿಕೊಡ್ತೀನಿ. ಶ್ರೀಯುತರಿಗೆ ಈಗ ಗೌರವ ಸನ್ಮಾನ. ಎಲ್ಲ ಬ್ರಹ್ಮ ಕುಮಾರಿಯರನ್ನು ವೇದಿಕೆ ಮೇಲೆ ಬರಬೇಕು ಕೇಳಿದ್ದೇನೆ. ಮುಖ್ಯ ಅತಿಥಿಗಳು ಶ್ರೀ ಧರ್ಮರಾಜ್ ಅವರು, ಯೋಜನಾಧಿಕಾರಿಗಳು, ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಂಸ್ಥೆ ನಂಜನಗೂಡು, ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಬೇಕಂತ ನಾನು ಕೇಳಿಕೊಳ್ಳಿ. ಓಂ ಶ್ರೀ ಮಂಜುನಾಥ ನಮಃ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಹಾಗೂ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಹೆಗ್ಡೆಯವರು ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಪಟ್ಟದ ನಾಗರಾಜೇಂದ್ರ ಮಹಾಸ್ವಾಮಿಗಳು, ಶರಣ ಸಂಗಮ ಮಠ, ದೇವಿರಾಮ ನಡಿ ನಂಜನಗೂಡು ಇವರ ಪಾದಗಳಿಗೆ ಸಹ ನಮಸ್ಕರಿಸುತ್ತಾ, ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಪ್ರವಚನಕಾರರಾದಂತಹ ಶ್ರೀ ರಾಜಯೋಗಿನಿ ವಿ ಕೆ ಶಿವಮಣಿ ಅಕ್ಕನವರು ಅವರನ್ನು ಸಹ ಗೌರವಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ, ಹಾಗೆ ಈ ಸಭೆಯಲ್ಲಿ ಶಾಂಭವಿ ಅಕ್ಕನವರು ಸಹ ಉಪಸ್ಥಿತರಿದ್ದಾರೆ. ಎಲ್ಲರೂ ಸಹ ಈ ಒಂದು ಭಗವದ್ಗೀತೆಯ ಸಾರವನ್ನು ಕೇಳಲಿಕ್ಕೆ ಬಂದಿರುವಂಥ ಎಲ್ಲ ಭಕ್ತಾದಿಗಳಲ್ಲಿ ವಂದಿಸುತ್ತಾ, ಈಗ ನಾವು ನಮ್ಮ ತಾಯಿ ಹೇಳ್ತಾ ಇದ್ರು, ನಾವು ಭಗವದ್ಗೀತೆಯ ಬಗ್ಗೆ ನಾನು ತಿಳ್ಕೊಳ್ಳಿಲ್ಲ, ಬಟ್ ಆದರೆ ಒಂದು ವಿಷಯ ತಿಳ್ಕೊಳ್ತಿದ್ದೆ, ಏನಾದರೂ ಗೊಂದಲ ಏನಾದರೂ ಇದ್ರೆ ಮಗ ನೀವು ಭಗವದ್ಗೀತೆ ಓದು ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಅರ್ಜುನ ಅವನು ಏನು ಗೊಂದಲದಲ್ಲಿದ್ದ, ಏನು ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಕುರುಕ್ಷೇತ್ರದಲ್ಲಿ ತನ್ನವರನ್ನ ನಾನು ಕೊಲ್ಲಬೇಕೋ ಅಥವಾ ಈ ಯುದ್ಧವನ್ನ ನಾನು ಯುದ್ಧದಿಂದ ಹಿಂದೆ ಸರಿಬೇಕೋ ಅಂತ ಹೇಳಿ ಅವನು ಏನು ಗೊಂದಲದಲ್ಲಿದ್ದಂಥ ಸಂದರ್ಭದಲ್ಲಿ ಕೃಷ್ಣ ಅವನಿಗೆ ಉಪದೇಶ ಮಾಡ್ತಾನೆ. ಆ ಗೊಂದಲ ನಿವಾರಣೆಗೆ ಆ ಕೃಷ್ಣನ ಉಪದೇಶನೇ ಈ ಭಗವದ್ಗೀತೆ. ಆದ್ರಿಂದ ನೀನು ನಿನ್ನ ಜೀವನದಲ್ಲಿ ಗೊಂದಲ ಇರೋದಿಲ್ಲ, ಹಾಗಾಗಿ ಭಗವದ್ಗೀತೆ ಓದು ಅಂತ ನಾನು ಹೇಳ್ತೇನೆ. ಅದು ಮಾತ್ರ ನಾನು ಕಲಿತಿದ್ದೀನಿ ಬಿಟ್ಟರೆ ಮುಂದಕ್ಕೆ ನನಗೆ ಓದಲಿಕ್ಕೆ ಆಗಲಿಲ್ಲ. ಯಾಕೆಂತೇಳಿದ್ರೆ ನಾನು ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾನು ಪದವಿ ವಿದ್ಯಾಭ್ಯಾಸ ಮುಗಿದ ತಕ್ಷಣ ನಾನು ಈ ಯೋಜನೆಗೆ ನಾನು ಸೇರಿಕೊಂಡೆ. ಹಾಗೆ ಇವತ್ತು ನಾವು ಏನು 6 ದಿನ ಬಂದರೆ ಏನು 6 ದಿನ ನಾನು ಜೀವನದಲ್ಲಿ ಓದದೇ ಇರುವಂತಹ ಭಗವದ್ಗೀತೆ ಸಾರವನ್ನು ಅಕ್ಕನವರಿಂದ ನಾನು ಪಡಿಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾನು ಕಳೆದ 6 ದಿನ ಸಹ ನನ್ನ ಕುಟುಂಬದೊಟ್ಟಿಗೆ ನಾನು ಈ ಒಂದು ಭಗವದ್ಗೀತೆಯ ಸಾರದ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ. ಇದು ಮುಖ್ಯವಾಗಿ ನಮ್ಮ ಮಕ್ಕಳಿಗೂ ಸಹ ಬೇಕಾಗುತ್ತೆ. ನಮ್ಮ ಇವತ್ತಿನ ಜೀವನಕ್ಕೆ ಇದು ಬಹಳಷ್ಟು ಮುಖ್ಯ. ಇವತ್ತು ನನಗೊಂದು ಅನಿಸ್ತು,
ಇವತ್ತು ನಮ್ಗೆ ಏನಾದರೂ ಕಾಯಿಲೆ ಬಂದರೆ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಹಾಸ್ಪಿಟಲ್ಗಳಿಗೆ ಹೋಗ್ತೀವಿ. ಲಾಸ್ಟಿಗೆ ಒಂದು ಯಾವುದೋ ಒಳ್ಳೆಯ ಒಬ್ಬ ಡಾಕ್ಟರ್ ಇರ್ತಾರೆ ವೈದ್ಯ. ಹಾಗೆ ನಾವಿವತ್ತು ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಇವತ್ತು ಎಷ್ಟೋ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ. ಬಟ್ ಖಂಡಿತ ಈ 6 ದಿನ ಬಂದರೆ ನನಗೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಖಂಡಿತ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ. ಹಾಗೆ ಪೂಜ್ಯರು ಅಕ್ಕನವರು ಹೇಳಿದ್ರು, ಕೃಷ್ಣ ಏನು ಹೇಳಿದ ಅಂತ ಮಾತನ್ನು ಅವ್ರು ಹೇಳಿದ್ರು. ಹಾಗೆ ಬಸವಣ್ಣನವರು ಏನು ಹೇಳಿದ್ರು ಅಂತೇಳಿ ಪೂಜ್ಯರು ಇವತ್ತು ಕಾರ್ಯಕ್ರಮದಲ್ಲಿ ಹೇಳಿದ್ರು. ಹಾಗೆ ಪೂಜ್ಯರು ಸಹ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ದೇವರಮನಹಳ್ಳಿ ಕೆರೆಯನ್ನು ನಾವು ಇತ್ತೀಚೆಗೆ ಒಂದು ಅಭಿವೃದ್ಧಿಯನ್ನು ಮಾಡಿದ್ವಿ. ಇವತ್ತು ಅವರ ಅಮೃತ ಹಸ್ತದಿಂದಲೇ ಅದನ್ನು ನಾವು ಇನಾಗ್ರೇಷನ್ ಬುದ್ಧಿ ಪೂಜೆ ಮಾಡಿದ್ವಿ. ಬಹಳಷ್ಟು ಸಾರಾಂಗವಾಗಿ ಯಾವುದೇ ಅಡೆತಡೆ ಇಲ್ಲದೆ ನಾವು ಕೆರೆಯನ್ನು ಹೂಳೆತ್ತುವಂಥ ಕೆಲಸವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಾವು ಮಾಡಿದ್ವಿ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಿದ್ವಾಗ ಈ ಧಾರ್ಮಿಕ ಸಂಬಂಧಪಟ್ಟಂತೆ ಏನೆಲ್ಲ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ, ನಾವು ಪೂಜಾ ಕಾರ್ಯಕ್ರಮ ಪ್ರತಿ ಹಳ್ಳಿಗಳಲ್ಲೂ ಸಹ ನಾವು ಪೂಜಾ ಕಾರ್ಯಕ್ರಮ ಸ್ವಾಮೀಜಿಯವರಿಗೆಲ್ಲ ಗೊತ್ತಿರ್ಬೋದು. ಸಾಮೂಹಿಕವಾಗಿ ಸಾಮೂಹಿಕವಾಗಿ ಕೆಲವು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ಯಾವುದೇ ಜಾತೀಯತೆ ಯಾವುದೂ ಇದು ಇಲ್ಲದೆ ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮಗಳನ್ನು ನಡೆಸುವಂಥ ಕಾರ್ಯಕ್ರಮ ಮಾಡ್ತೀವಿ. ಹಾಗೆ ಧರ್ಮಸ್ಥಳದಲ್ಲಿ ಭಜನಾ ಮಠ ಅಂತ ಬಹಳಷ್ಟು ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ಹಾಗೆ ನಾವು ಈ ಸಲ ಸಹ ನಂಜನಗೂಡು ತಾಲೂಕು ಸುಮಾರು 1,000 ಜನ ಸೇರಿ ಭಜನೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಒಂದು ಕ್ರಿಯಾ ಯೋಜನೆಯಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಹಾಗೆ ದೇವಸ್ಥಾನಗಳಿಗೆ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಸಾಕಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಂಜನಗೂಡು ತಾಲೂಕಲ್ಲಿ ನೀವು ಬಹಳಷ್ಟು ದೇವಸ್ಥಾನಗಳಿಗೆ ಹೋದ ಸಂದರ್ಭದಲ್ಲಿ ಪೂಜ್ಯರ ಹೆಸರನ್ನು ನೀವು ನೋಡ್ಬೋದು. ಹಾಗೆ 14 ಕಾಲು ಮಂಟಪ ಅಂತೇಳಿ ಇದೆ ನಿಮ್ಮ ನಂಜನಗೂಡು ಕಪಿಲಾ ನದಿಯಲ್ಲಿ. ಅದನ್ನು ಅಭಿವೃದ್ಧಿಪಡಿಸಿದಂಥವರು ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಕಳಲಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ. ಈ ಥರ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದಾರೆ. ಹಾಗೆ ಧರ್ಮಸ್ಥಾನ ಟ್ರಸ್ಟ್ ಅಂತ ಹೇಳಿ ಈ ಒಂದು ಧಾರ್ಮಿಕವಾಗಿ ಜನರಿಗೆ ಭಕ್ತಿಯನ್ನು ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರೇ ಸ್ವತಃ ಆಳುವಂತಹ ದೇವಸ್ಥಾನಗಳನ್ನು, ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳನ್ನು ಅವರು ಜೀರ್ಣೋದ್ಧಾರ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಹಿಂದೂ ರುದ್ರಭೂಮಿಗಳನ್ನು ಅವರು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದೂ ರುದ್ರಭೂಮಿ ಅಂತ ಹೇಳಿದ್ರೆ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಅಂತಂದ್ರೆ ಅದೊಂದು ಸ್ಮಶಾನ, ಅಲ್ಲಿ ಯಾರು ಹೋಗ್ಬೇಡ, ನಮ್ಮ ಮಕ್ಕಳಿಗೆಲ್ಲ ಭಯ, ಅದನ್ನು ನೋಡಿ ಆ ಕಡೆ ತಿರುಗಬೇಡ, ಅಮಾವಾಸ್ಯೆ ಬಂದಲ್ಲಿ ಹೋಗ್ಬೇಡ, ಹುಣ್ಣಿಮೆ ಬಂದಲ್ಲಿ ಹೋಗ್ಬೇಡ ಅಂತೇಳಿ. ಬಟ್ ಆದರೆ ಪೂಜ್ಯರ ಕಲ್ಪನೆ ಬೇರೆ. ಅದು ಹಿಂದೂ ರುದ್ರಭೂಮಿ ಅಂತ ಹೇಳಿದ್ರೆ ಅದು ಶಿವ ನೆಲೆಸಿದಂಥ ಒಂದು ಜಾಗ, ಆ ಶಿವ ಇರುವಂತಹ ಒಂದು ಜಾಗ. ಅಲ್ಲಿ ನಾವು ಏನಾದ್ರು ಶಿವರಾತ್ರಿ ಆದರೆ ಬೇರೆ ವಿಶೇಷ ಕಾರ್ಯಕ್ರಮಗಳಿದ್ರೆ ನಾವೆಲ್ಲ ಭಜನೆ ಒಂದು ಮಾಡಬೇಕು. ಆ ಭಜನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಸುಡುಗಾಡು ಅಂತ ಹೇಳ್ತೀವಿ, ಅಲ್ಲಿ ಯಾರು ಹೋಗೋದಿಲ್ಲ. ಬಟ್ ಸುಡುಗಾಡು ಆಗಬೇಕು, ಅದು ಒಂದು ಹಿಂದೂ ರುದ್ರಭೂಮಿ, ಅದು ಒಂದು ಹಿಂದೂಗಳ ಪವಿತ್ರ ಒಂದು ಕ್ಷೇತ್ರ ಆಗಬೇಕು ಅನ್ನೋ ಉದ್ದೇಶದಿಂದ ಅಂತಹ ಒಂದು ಹಿಂದೂ ರುದ್ರಭೂಮಿಯನ್ನ ಅಭಿವೃದ್ಧಿ ಮಾಡುವಂಥ ಕೆಲಸನ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಹಾಗೆ ಶ್ರದ್ಧಾ ಕೇಂದ್ರಗಳನ್ನು ಸ್ವಚ್ಛತೆಯನ್ನು ನಾವು ಮಾಡ್ತೀವಿ. ಪ್ರತಿ ವರ್ಷದಲ್ಲಿ 2 ಸಾರಿ ಶ್ರದ್ಧಾ ಕೇಂದ್ರಗಳು ಅಂತಂದರೆ ದೇವಸ್ಥಾನಗಳನ್ನ ಸ್ವಚ್ಛತೆ. ಆಗಸ್ಟ್ 15 ಮತ್ತು ಮಕರ ಸಂಕ್ರಾಂತಿ ದಿನದಂದು ನಾವು ಎಲ್ಲ ದೇವಸ್ಥಾನಗಳು ರಾಜ್ಯದಲ್ಲಿ ಸುಮಾರು 70,000ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ನಾವು ಸ್ವಚ್ಛತೆಯನ್ನು ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಇಡೀ ದೇಶದಲ್ಲಿ ಅತ್ಯಂತ ಸ್ವಚ್ಛ ಶ್ರದ್ಧಾ ಕೇಂದ್ರ ಅಂತ ಒಂದು ಪ್ರಶಸ್ತಿ ಬಂತು. ಆ ಉದ್ದೇಶದಿಂದ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ನಮ್ಮ ಕ್ಷೇತ್ರ ಮಾತ್ರ ಸ್ವಚ್ಛತೆ ಇರಬೇಕು,